Hello my dear children, how are you all? I hope you all fine. So in our last class we had a discussion on the stoichiometry and stoichiometry calculation. The stoichiometry deals with the measurement of amount of a substance. That means we can measure the amount in terms of mass, in terms of mole, in terms of volume, okay? And also I have given some of our relationship, mass to mass relationship, mass to volume, volume to volume, mole to mole, mole to mass relationship. So based on that I have solved some of our important numericals. So based on relationship mass to mass, mass to volume, okay, that is very important for your competitive exam and theory exams also. And mole concept ಬಗ್ಗೆ complete ನಿಮಗೆ idea ಸಿಕ್ಕಿದೆ. So after that we have a last concept in this chapter, that is reactions in solution. So complete ಆಗಿ from ಯಾವುದೋ ಇಂಟ್ರೊಡಕ್ಷನ್ ಟು ಕೆಮಿಸ್ಟ್ರಿ, ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಆ್ಯಂಡ್ ಕ್ಲಾಸಿಫಿಕೇಷನ್ ಇಂದ ನಾವು ಸ್ಟಾರ್ಟ್ ಮಾಡಿದ್ದು ಗೊತ್ತಿದೆ ನಿಮಗೆ. ಅಲ್ಲಿಂದ ಎಷ್ಟು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ದೀನಿ, ಎಲ್ಲ ಐಡಿಯಾ ಸಿಕ್ಕಿದೆ. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಅವರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಚಾಪ್ಟರ್. ಓಕೆ, ಲಾಸ್ಟ್ ಕಾನ್ಸೆಪ್ಟು ಇದಾಗಿರುತ್ತೆ, ಯಾವುದು ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್. ಓಕೆ, ಆ್ಯಂಡ್ ವಾಟ್ ಇಸ್ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್? ಸೊ ಸೊಲ್ಯೂಷನ್ಸ್ ಅಂತ ಬಂದಾಗ ನಾವು ಹೇಳ್ತೀವಿ ಸೊಲ್ಯೂಷನ್ ಮೀನ್ಸ್ ವಾಟ್? ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಹೋಮೋಜಿನಿಯಸ್ ಮಿಕ್ಸ್ಚರ್, ನಾವು ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸೊ ಮಿಕ್ಸ್ಚರ್ ಆಫ್ ವಾಟ್? ಮಿಕ್ಸ್ಚರ್ ಆಫ್ ವಾಟ್ ಅಂತಂದರೆ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಸೊ ನೋಡ್ಕೊಳ್ಳಿ ಮಕ್ಕಳ, ಸೊಲ್ಯೂಷನ್ ಅಂದರೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಂತ ನಾವು ಈಸಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಸಾಲ್ಟ್ ಇನ್ ವಾಟರ್ ಇಟ್ಸ್ ಎ ಸೊಲ್ಯೂಷನ್, ಶುಗರ್ ಇನ್ ವಾಟರ್ ಇಟ್ಸ್ ಎ ಸೊಲ್ಯೂಷನ್. ಓಕೆ, ಸಾಲ್ಟ್ ಅನ್ನೋದು ಸಲ್ಯೂಟ್ ಆಗುತ್ತೆ, ವಾಟರ್ ಅನ್ನೋದು ಸಾಲ್ವೆಂಟ್ ಆಗುತ್ತೆ. ದಟ್ ಮೀನ್ಸ್ ಸಲ್ಯೂಟ್ ಪ್ರೆಸೆಂಟ್ ಇನ್ ಲೆಸರ್ ಪ್ರಪೋರ್ಷನ್, ಸಾಲ್ವೆಂಟ್ ಪ್ರೆಸೆಂಟ್ ಇನ್ ಲಾರ್ಜರ್ ಪ್ರಪೋರ್ಷನ್. ನೀವು ವಾಟರ್ಗೆ ಶುಗರ್ನ ಆ್ಯಡ್ ಮಾಡ್ತಿದ್ದೀರಿ ಅಂತಂದರೆ ಒಂದು ಗ್ಲಾಸ್ ವಾಟರ್ಗೆ ಒಂದು ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ತೀರಾ. ಸೊ ಒಂದು ಗ್ಲಾಸ್ ಅಷ್ಟು ಶುಗರ್ ಆ್ಯಡ್ ಮಾಡಲ್ಲ. ದಟ್ ಮೀನ್ಸ್ ಆ ಶುಗರ್ ಇನ್ ದಟ್ ಇಸ್ ಸಲ್ಯೂಟ್, ಇಟ್ ಪ್ರೆಸೆಂಟ್ ಇನ್ ಲೆಸರ್ ಪ್ರಪೋರ್ಷನ್ ಆ್ಯಂಡ್ ದಟ್ ಸಾಲ್ವೆಂಟ್ ವಾಟರ್ ಪ್ರೆಸೆಂಟ್ ಇನ್ ಲಾರ್ಜರ್ ಪ್ರಪೋರ್ಷನ್. ಸೊ ದಟ್ ಕಂಬೈನ್ಸ್ ಟು ಗಿವ್ ಎ ಸೊಲ್ಯೂಷನ್, ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಸೊ ವಾಟ್ ಆರ್ ದ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಎ ಸೊಲ್ಯೂಷನ್? ಓಕೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಇದೆ, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ನಾವು ನೆಕ್ಸ್ಟ್ ಚಾಪ್ಟರ್ಸ್ಗಳಲ್ಲಿ. ಬಟ್ ಇನ್ ದಿಸ್ ಕಾನ್ಸೆಪ್ಟ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್. ಓಕೆ, ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್ ಅಂತ ಹೇಳಿದೆ, ಬಟ್ ಇಲ್ಲಿ ಡಿಸ್ಕಸ್ ಮಾಡೋದೇನಪ್ಪ ಅಂದರೆ ಪರ್ಟಿಕ್ಯುಲರ್ಲಿ ಒಂದು ಕಾನ್ಸಂಟ್ರೇಷನ್ ಟರ್ಮ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಈ ಕಾನ್ಸೆಪ್ಟಲ್ಲಿ ನಿಮ್ಗೆ ಏನು ಕ್ವಶನ್ಸ್ ಅರೈಸ್ ಆಗ್ಬೋದು? ಒಂದು ಡೆಫಿನಿಷನ್ ಬರ್ಬೋದು. ಓಕೆ, ಡೆಫಿನಿಷನ್ ಅಂತ ಬರುತ್ತೆ ಒಂದು. ಫಾರ್ ಎಕ್ಸಾಂಪಲ್ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳಿದೆ, ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಆ ಕಾನ್ಸಂಟ್ರೇಷನ್ ಟರ್ಮ್ಸ್ನಲ್ಲಿ ಡೆಫಿನಿಷನ್ ಕೇಳ್ಬೋದು. ಆ್ಯಂಡ್ ದೇರ್ ವಿಲ್ ಬಿ ಒನ್ ಪ್ರಾಬ್ಲಮ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಥಿಯರಿ ಎಕ್ಸಾಮ್. ಸೊ ಪ್ರಾಬಬಿಲಿಟಿ ಹೇಳ್ತೀನಿ ಅಷ್ಟೇ, ಪಾಸಿಬಿಲಿಟಿ ಈ ರೀತಿ ಇರುತ್ತೆ. ಪ್ರಾಬ್ಲಮ್ಸ್ನ ಹೇಳ್ಬೋದು, ಈ ಕಾನ್ಸೆಪ್ಟಲ್ಲಿ ಒಂದು ಪ್ರಾಬ್ಲಮ್ನ ಅರೈಸ್ ಮಾಡ್ಬೋದು. ಸೊ ಪ್ರಾಬ್ಲಮ್ಸ್ ಯಾವುದ್ರಲ್ಲಿ ಬರುತ್ತೆ ಸರ್ ಅಂತ ಹೇಳೋದಾದರೆ, ಎಂಪೆರಿಕಲ್ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಪ್ರಾಬ್ಲಮ್ಸ್ ಪಕ್ಕ ಬಂದೇ ಬರುತ್ತೆ ಅಂತ ಹೇಳಿದ್ದೀನಿ 3 or 4 ಮಾರ್ಕ್ಸ್ಗೆ. ಆ್ಯಂಡ್ ಮೋಲ್ ಕಾನ್ಸೆಪ್ಟ್ ಅಥವಾ ಸ್ಟೈಕಿಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ಸಲ್ಲಿ 2 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಅದನ್ನು ಕೇಳಲಿಲ್ಲ ಅಂತಂದರೆ ಇನ್ನೊಂದು ಪ್ರಾಬ್ಲಮ್ ಯಾವ್ದು ಕೇಳ್ಬೋದು ಅಂದರೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂದರೆ ರಿಯಾಕ್ಷನ್ ಸೊಲ್ಯೂಷನ್ಸ್ ಇಲ್ಲಿರೋ ಒಂದು ಪ್ರಾಬ್ಲಮ್ಸ್ನ ಅರೈಸ್ ಮಾಡ್ಬೋದು ನಿಮ್ಮ ಥಿಯರಿ ಎಕ್ಸಾಮ್ಗೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಇದರ ಮೇಲೆ. ಸೊ ಹಾಗಾಗಿ ಡಿಸ್ಕಸ್ ಮಾಡೋಣ ಏನು ಅಂತ ಒನ್ ಬೈ ಒನ್. ಸೊ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್ ಅಂತ ಬಂದರೆ ನಾನು ಹೇಳಿದ್ದೆ ಸಲ್ಯೂಟ್ ಸಾಲ್ವೆಂಟು ಕಂಬೈನ್ ಆಗಿ ಸೊಲ್ಯೂಷನ್ಸ್ ಕೊಡುತ್ತೆ. ಆ ಸೊಲ್ಯೂಷನಲ್ಲಿ ಯಾವ ರೀತಿ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ, ಆ ರಿಯಾಕ್ಷನ್ಸ್ನ ನಾವು ಯಾವ ರೀತಿ ಮೆಷರ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ಸಾಲ್ಟ್ನ ಶುಗರ್ ಹಾಕ್ತೀರಾ, ಸಾಲ್ಟ್ನ ವಾಟರ್ಗೆ ಹಾಕ್ತೀರಾ. ಸೊ ನಿಮ್ಗೆ ಎಷ್ಟು ಹಾಕ್ತೀರಾ? 1 ಸ್ಪೂನ್ ಹಾಕ್ತೀರಾ. ಸೊ ಒಂದು ವಾಟರ್ನ ಟೇಸ್ಟ್ ಮಾಡ್ತಾರೆ. ಈಗ ಕಾಫಿ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಕಾಫಿಗೆ ಇಷ್ಟು ಒಂದು ಸ್ಪೂನು, ಒಂದು 2 ಸ್ಪೂನ್ಸ್ ಹಾಕ್ತೀರಾ. ಸೊ ಜಾಸ್ತಿ ಲಿಮಿಟ್ ಮೀರಿ ನೀವು ಸ್ಪೂನ್ಸ್ನ ಜಾಸ್ತಿ ಆ್ಯಡ್ ಮಾಡಿದ್ರೆ ಶುಗರ್ನ ಏನಾಗುತ್ತೆ, ಅದು ತುಂಬ ಸ್ವೀಟ್ ಟೇಸ್ಟ್ ಆಗುತ್ತೆ. ಓಕೆ, ಅದೇ ತುಂಬ ಕಡಿಮೆ ಪ್ರಮಾಣದ ಹಾಕಿದ್ರೆ ಸ್ಪೂನ್ಸ್ನ ಯಾವುದು ಶುಗರ್ನ ಏನಾಗುತ್ತೆ, ಸ್ವೀಟ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನಾವೇನು ಮಾಡಬೇಕು, ಒಂದು ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕಬೇಕು. ಹಾಗಾದರೆ ನೀವು ತುಂಬ ಜಾಸ್ತಿ ಸ್ವೀಟ್ ಹಾಕ್ತಾ ಅಂದರೆ ಅದು ತುಂಬ ಕಾನ್ಸಂಟ್ರೇಟ್ ಆಗ್ತಾ ಇರುತ್ತೆ. ಅದೇ ತುಂಬ ಶುಗರ್ನ ಕಡಿಮೆ ಹಾಕಿದರೆ ಅಂದರೆ ತುಂಬ ಡೈಲ್ಯೂಟ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಮಿಲ್ಕ್ಗೆ ನೀರು ಹಾಕಿ, ಓಕೆ, ಹಾಲ್ಗೆ ವಾಟರ್ನ ಆ್ಯಡ್ ಮಾಡ್ತಾರೆ, ಏನಾಗುತ್ತೆ, ಹಾಲು ಒಂದು ಕಾನ್ಸಂಟ್ರೇಟ್ ಸಬ್ಸ್ಟೆನ್ಸ್ ಅಂತ ಅಂದ್ಕೊಳ್ಳಿ. ಆ ಹಾಲ್ಗೆ ವಾಟರ್ನ ಆ್ಯಡ್ ಮಾಡ್ತಾರೆ ಏನಾಗುತ್ತೆ, ಅದು ಡೈಲ್ಯೂಷನ್ ಆಗ್ತಾ ಇರುತ್ತೆ, ತೆಳುವಾಗ್ತಾ ಇರುತ್ತೆ ತುಂಬ. ಸೊ ಹಾಗಾದರೆ ಈ ಕಾನ್ಸೆಪ್ಟ್ ಇಲ್ಲೂ ಕೂಡ ಬರುತ್ತೆ. ನಮಗೆ ಕೆಮಿಸ್ಟ್ರಿಲಿ ಬಂದಾಗ ವಿ ನೀಡ್ ಅಕ್ಯುರೇಸಿ ಇನ್ ಎವ್ರಿ ಎಕ್ಸ್ಪೆರಿಮೆಂಟ್, ಕರೆಕ್ಟಾ? ಹಾಗಾದರೆ ವಿ ನೀಡ್ ಟು ಮೆಷರ್ ದ ಕಾನ್ಸಂಟ್ರೇಷನ್. So that is very important. So by taking particular concentration of solution, we will do some experiments, okay, based on that some amount of concentrations na ತಗೊಂಡು ಕರೆಕ್ಟಾಗಿ ಅದರ ಮೇಲೆ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡ್ತೀವಿ. ಸೊ ವಿತೌಟ್ ಏನು ರಫ್ ಆಗಿ ನಾವು ಟೈಟ್ರೇಷನ್ ಆಗಲಿ ರಫ್ ಆಗಿ ಎಕ್ಸ್ಪೆರಿಮೆಂಟ್ಸ್ಗಳಾಗಿ ನಾವು ಮಾಡಲ್ಲ, ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಇಟ್ಕೊಂಡು ನಾವು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತೀವಿ. ಸೊ ಹಾಗಾದರೆ ಇಲ್ಲಿ ಬರೋದೇನಪ್ಪ ಅಂದರೆ ಎಕ್ಸ್ಪ್ರೆಸಿಂಗ್ ದ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಅಥವಾ ಮೆಥಡ್ಸ್ ಫಾರ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್. ರಿಯಾಕ್ಷನ್ಸ್ ಸೊಲ್ಯೂಷನ್ಸ್ ಅಂತ ಹೇಳಿದೆ, ಬಟ್ ಇಲ್ಲಿ ನೀವು ಹೇಳ್ತಿರೋದು ಕಾನ್ಸಂಟ್ರೇಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಕಾನ್ಸಂಟ್ರೇಷನ್ ಯಾವ ರೀತಿ ಮೆಷರ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ನೀವು ಎಷ್ಟು ಕಾನ್ಸಂಟ್ರೇಟೆಡ್ ಓದ್ತಾ ಇದ್ದೇನೆ ಅಂತ ಆ ಕಾನ್ಸಂಟ್ರೇಷನ್ನ ಮೆಷರ್ ಮಾಡೋಕ್ಕೆ ನಾನು ನಿಮ್ಮ ಕ್ವಶನ್ಸ್ ಕೇಳ್ಬೋದು, ಇಲ್ಲ ಏನೋ ಒಂದು ರಿಯಾಕ್ಷನ್ನ ಬರಿ ಅಂತ ಹೇಳ್ಬೋದು, ಕರೆಕ್ಟಾ? ಕ್ಲಾಸಸ್ಸಲ್ಲಿ ನೀವು ಪಾಠ ಕೇಳ್ತಾ ಇರೋದ, ನಿಮ್ಮ ಕಾನ್ಸಂಟ್ರೇಷನ್ನು ಕ್ಲಾಸ್ ಮೇಲೆ ಇದೆಯಾ ಅಂತ ಎಲ್ಲ ಚೆಕ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ, ಒಂದು ಕ್ವಶನ್ಸ್ ಕೇಳ್ತೀನಿ. ದಟ್ ಇಸ್ ದ ಮೆಥಡ್.
ಅಥವಾ ನಿಮಗೆ ಏನೋ ಒಂದು ಬರೆಯೋಕ್ಕೆ ಕೊಡ್ತೀನಿ, ಓಕೆ ಒಂದು ಮೆಕಾನಿಸಮ್ ಬರೆಯಪ್ಪ, ಒಂದು ರಿಯಾಕ್ಷನ್ ಬರಿ ಅಂತ ಕೊಡ್ತೀನಿ ಅಂದರೆ ನಾನು ಒಂದು ಟೂಲ್ನ ಯೂಸ್ ಮಾಡ್ತೀನಿ ನಿಮ್ಮ ಕಾನ್ಸಂಟ್ರೇಷನ್ನ ಮೆಷರ್ ಮಾಡೋಕ್ಕೆ. ಸೊ ದಟ್ಸ್ ಸೇಮ್ ಥಿಂಗ್ ವಿ ಹ್ಯಾವ್ ಅ ಮೆಥಡ್ಸ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್. ಸೊ ಕೆಲವೊಂದು ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ವಿ ಹ್ಯಾವ್ ಸಮ್ ಮೆಥಡ್ಸ್. ಸೊ ವಾಟ್ ಆರ್ ದೋಸ್ ಮೆಥಡ್ಸ್? ದೆನ್ ವಾಟ್ ಈಸ್ ಕಾನ್ಸಂಟ್ರೇಷನ್ ಬಿಫೋರ್ ದಟ್? ಸೊ ಕಾನ್ಸಂಟ್ರೇಷನ್ ಅಂದರೆ ಏನು ಹೇಳ್ಬೋದು ಹಾಗಾದ್ರೆ ನಾವು? ಸೊ ಕಾನ್ಸಂಟ್ರೇಷನ್ ಅಂದರೆ ಜಸ್ಟ್ ಕಾನ್ಸಂಟ್ರೇಷನ್ ಅಥವಾ ಸ್ಟ್ರೆಂತ್ ಅಂತ ಹೇಳೋದಾದರೆ, ಕಾನ್ಸಂಟ್ರೇಷನ್ ಅಥವಾ ಸ್ಟ್ರೆಂತ್ ಅಂತ ಹೇಳ್ತೀವಿ. ಕಾನ್ಸಂಟ್ರೇಷನ್ ಇಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಓಕೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇನ್ ಎ ವಾಲ್ಯೂಮ್ ಆಫ್ ಸೊಲ್ಯೂಷನ್, ಓಕೆ, ಇನ್ ಅ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತ ಹೇಳ್ಬೋದು. ಇದು ಪರ್ಟಿಕ್ಯುಲರ್ಲಿ ಒಂದು ಕಾನ್ಸಂಟ್ರೇಷನ್ಗೆ ಇರುವಂಥ ಒಂದು ಜನರಲ್ ಡೆಫಿನೇಷನ್ ಅಥವಾ ಸ್ಟ್ರೆಂತ್ ಅಂತ ಹೇಳ್ಬೋದು. ಎಷ್ಟು ಅಮೌಂಟ್ನ ಡಿಸಾಲ್ವ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ, ದಟ್ ಅಮೌಂಟ್ ಮೀನ್ಸ್ ಮಾಸ್ ಅಂತ ಹೇಳ್ಬೋದು. ಮಾಸ್, ಓಕೆ, ಸಮ್ ಅಮೌಂಟ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ಅ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್, ಒಂದು ಸೊಲ್ಯೂಷನಲ್ಲೇ ಡಿಸಾಲ್ವ್ ಮಾಡ್ತೀವಿ, ದಟ್ ಇಸ್ ವಾಟ್ ಕಾನ್ಸಂಟ್ರೇಷನ್. ಸೊ ಜನರಲಾಗಿ ಹೇಳೋದಾದರೆ ಅದನ್ನು ನಾವು ಕಾನ್ಸಂಟ್ರೇಷನ್ ಹೇಳ್ತೀವಿ. ಸೊ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ ಅಷ್ಟೇ ಈಗ ಇಲ್ಲಿ. ಸೊ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಡಿಸಾಲ್ವ್ ಮಾಡ್ತೀವಿ, ದಟ್ ಇಸ್ ವಾಟ್ ಕಾನ್ಸಂಟ್ರೇಷನ್ ಅಥವಾ ಸ್ಟ್ರೆಂತ್ ಅಂತ ಹೇಳ್ತೀವಿ. ಸೊ ಅದನ್ನು ಯೂಶಲಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ? ಗ್ರಾಮ್ ಪರ್ ಲೀಟರ್, ಓಕೆ, ಎಸ್ ಐ ಯೂನಿಟ್ ಹೇಳೋದಾದ್ರೆ ಗ್ರಾಮ್ ಪರ್, ಸಾರಿ ಎಸ್ ಐ ಯೂನಿಟ್ ಅಲ್ಲ, ಜಸ್ಟ್ ಒಂದು ಯೂನಿಟ್ ಮೆಜರ್ ಮಾಡೋದಾದ್ರೆ ಮಾಸ್ ಗ್ರಾಮಲ್ಲಿದ್ದರೆ, ವಾಲ್ಯೂಮ್ ಲೀಟರ್ ಅಂತಂದರೆ ಗ್ರಾಮ್ ಪರ್ ಲೀಟರ್ ಅಂತ ಹೇಳ್ತೀವಿ, ಇಲ್ಲ kg per ml ಅಂತ ಹೇಳ್ತೀವಿ, ಓಕೆ. ಸೊ ಈ ರೀತಿ ಹೇಳ್ತೀವಿ, ಇದು ಕಾನ್ಸಂಟ್ರೇಷನ್ ಅಂತ. ಆ್ಯಂಡ್ ವಿ ಹ್ಯಾವ್ ಡಿಫ್ರೆಂಟ್ ಮೆಥಡ್ಸ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್. ಒಂದು ಜನರಲ್ ಡೆಫಿನೇಷನ್ ಕೊಟ್ಟಿದ್ದೀನಿ ಅಷ್ಟೇ, ಇದು ಇಂಪಾರ್ಟೆಂಟ್ ತೊಗೋಬೇಕು ಅಂತ ಏನಿಲ್ಲ. ಸೊ ಯಾವುದು ಮೆಥಡ್ಸ್ ಇದೆ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡೋಕ್ಕೆ? ವಿ ಹ್ಯಾವ್ ಡಿಫ್ರೆಂಟ್ ಮೆಥಡ್ಸ್ ಅಂತ ಹೇಳಿದೆ. ಸೋ ಮೆನಿ ಮೆಥಡ್ಸ್ ಇದೆ, ಬಟ್ ವಿ ವಿಲ್ ಡಿಸ್ಕಸ್ ಓನ್ಲಿ 4 ಮೆಥಡ್ಸ್ ಇನ್ ದಿಸ್ ಕಾನ್ಸೆಪ್ಟ್. ಈ ಚಾಪ್ಟ್ರಲ್ಲಿ ನಾವು ಜಸ್ಟ್ ಒಂದು 4 ಮೆಥಡ್ಸ್ನ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಸೆಕೆಂಡ್ PU ಚಾಪ್ಟರ್ಸಲ್ಲಿ, ಸೆಕೆಂಡ್ PU ಕ್ಲಾಸಸ್ಸಲ್ಲಿ ಸೊಲ್ಯೂಷನ್ ಅಂತ ಚಾಪ್ಟರ್ ಬರುತ್ತೆ, ಅದರಲ್ಲಿ ನಾವು 8 ಕಾನ್ಸಂಟ್ರೇಷನ್ ಟರ್ಮ್ನ ಡಿಸ್ಕಸ್ ಮಾಡ್ತೀವಿ. ಹಾಗಾದರೆ ಫಸ್ಟ್ 4 ಕಾನ್ಸಂಟ್ರೇಷನ್ ಟರ್ಮ್ಸ್ ಯಾವುದು? ನಾವಿಲ್ಲಿ ಡಿಸ್ಕಸ್ ಮಾಡೋವಂಥದ್ದು ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು ಮಾಸ್ ಪರ್ಸೆಂಟ್, ಓಕೆ, ಮಾಸ್ ಪರ್ಸೆಂಟ್, ಅದನ್ನು ನಾವು ವೇಟ್ ಪರ್ಸೆಂಟ್ ಅಂತ ಹೇಳ್ತೀವಿ, ಇಂಡಿಕೇಟ್ ಮಾಡ್ಬೋದು ವೇಟ್ ಬೈ ವೇಟ್ ಅಂತ ಹೇಳ್ತೀವಿ, W/W ಅಂತ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಮೋಲ್ ಫ್ರ್ಯಾಕ್ಷನ್, ಇದನ್ನು ನಾವು ಜನರಲಿ X ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಒನ್ ಇಸ್ ಮೊಲಾರಿಟಿ, ಯೂಶಲಿ ಇದನ್ನು M ಅಂತ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ದ ಫೋರ್ತ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಇಸ್ ಮೊಲಾಲಿಟಿ, ಓಕೆ, ಮೊಲಾಲಿಟಿ, ದಟ್ ಇಸ್ M, ಸ್ಮಾಲ್ m. And these are the 4 concentration terms we are going to discuss later, okay. So ಇಷ್ಟು ಕಾನ್ಸಂಟ್ರೇಷನ್ ಟರ್ಮ್ಸ್ ನಾವೀಗ ಡಿಸ್ಕಸ್ ಮಾಡ್ತೀವಿ ಈ ಚಾಪ್ಟರ್ಲಿ ಪರ್ಟಿಕ್ಯುಲರ್ಲಿ. ಆ್ಯಂಡ್ ವಿ ಹ್ಯಾವ್ ಅನದರ್ ಕಾನ್ಸಂಟ್ರೇಷನ್ ಟರ್ಮ್ಸ್, ಸೋ ಮೆನಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ನೂ ಇದೆ. ಮೊಲರಿಟಿ ಬಿಟ್ಟರೆ ಏನು ಹೇಳ್ಬೋದು ಅಂದರೆ ಮಾಸ್ ಪರ್ಸೆಂಟ್ ಆದಮೇಲೆ ವಾಲ್ಯೂಮ್ ಪರ್ಸೆಂಟ್ ಅಂತ ಇದೆ, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್ ಅಂತ ಇದೆ, ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಇದೆ, ಆ್ಯಂಡ್ ನಾರ್ಮಲಿಟಿ ಅಂತ ಇದೆ. ಸೊ ಇದನ್ನೆಲ್ಲ ಕೂಡ ನಾವು ಸೆಕೆಂಡ್ PU ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ, ಇದನ್ನು ಕೂಡ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಬಟ್ ನಿಮ್ಮ ಫಸ್ಟ್ PU ಕ್ಲಾಸಸ್ಸಲ್ಲಿ ಹಿಯರ್ ದೇರ್ ಆರ್ 4 ಕಾನ್ಸಂಟ್ರೇಷನ್ ಟರ್ಮ್ಸ್, ಓಕೆ, 4 ಕಾನ್ಸಂಟ್ರೇಷನ್ ಟರ್ಮ್ಸ್ನ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಈಗ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ 4 ಕಾನ್ಸಂಟ್ರೇಷನ್ ಟರ್ಮ್ಸ್ ಯಾವುದು ಅಂತ ಅಂದ್ಬಿಟ್ಟು ಈ 4 ನೋಟ್ ಮಾಡ್ಕೊಳ್ಳಿ. ಬಟ್ ಒನ್ ಬೈ ಒನ್ ಈಗ ನಾವು ಡಿಸ್ಕಸ್ ಮಾಡೋಣ. ಹಾಗಾದರೆ ಫಸ್ಟ್ ಒನ್ ಯಾವುದು ಇದರಲ್ಲಿ? ಫಸ್ಟ್ ಒನ್ ಬಂದು ಯಾವುದು? ಮಾಸ್ ಪರ್ಸೆಂಟ್, ಓಕೆ, ಮಾಸ್ ಪರ್ಸೆಂಟ್ ಅಂತ ಇದೆ, ಓಕೆ. ಸೆಂಟ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳ್ತೀವಿ ನಾವು SLC, ಕರೆಕ್ಟ್ ಅಂದರೆ 100%. ಸೊ ಎವ್ರಿಥಿಂಗ್ ಇಸ್ 100%. ಇನ್ ದ ಯೂನಿವರ್ಸ್ ಎವ್ರಿಥಿಂಗ್ ಇಸ್ 100%. ನಾವು ಯಾವುದನ್ನು ಮೆಜರ್ ಮಾಡಬೇಕು ಅಂದರೆ 100% ಅಂತ ನಾವು ಸ್ಟ್ಯಾಂಡರ್ಡ್ ಆಗಿ ಇಟ್ಬಿಟ್ಟಿದ್ದೀವಿ. ನಿಮ್ಮ ರಿಸಲ್ಟ್ ಹೇಳಬೇಕಾದ್ರೂ 100%, ಎಷ್ಟು ಪರ್ಸೆಂಟ್ ಬಂದಿದೆ ನಿಂದು ಅಂತ ಹೇಳ್ತೀವಿ. ಸೊ ಹಾಗಾದರೆ ಎವ್ರಿಥಿಂಗ್ ಇಸ್ 100% ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅದೀಗ. ಹಾಗಾದರೆ ಮಾಸ್ ಪರ್ಸೆಂಟ್ ಅಂದ್ರೇನು? ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಎ ಮಾಸ್ ಪರ್ಸೆಂಟ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಮಾಸ್ ಪರ್ಸೆಂಟ್ ಅಂತ ಏನಂತ ಇಂಡಿಕೇಟ್ ಮಾಡ್ಬೋದು? ಇಲ್ಲಿ ಪರ್ಟಿಕ್ಯುಲರ್ ಒಂದು ನಾನು ಹೇಳಿದೆ ಸೊಲ್ಯೂಷನ್ ಅಂತ ತೊಗೊಂಡ್ರೆ, ಓಕೆ, ಸೊಲ್ಯೂಷನ್ ಅಂತ ತೊಗೊಂಡ್ರೆ ಇಲ್ಲಿ ಸೊಲ್ಯೂಟ್ ಏನಾಗುತ್ತೆ ಪ್ಲಸ್ ಸಾಲ್ವೆಂಟ್ ಇರುತ್ತೆ, ಕರೆಕ್ಟಾ? ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇರುತ್ತೆ. ಹಾಗಾದರೆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಟು ಒಂದು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಿರುತ್ತೆ ಅಥವಾ ಸೊಲ್ಯೂಷನ್ ಡಿಸಾಲ್ವ್ ಆಗಿರುತ್ತೆ, ಅದು ಎಷ್ಟು ಪರ್ಸೆಂಟ್ ಇರುತ್ತೆ? ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಇದೆ ಆ ಸೊಲ್ಯೂಟು ಆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನಲ್ಲಿ, ಅಥವಾ ಸಾಲ್ವೆಂಟು ಆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಓಕೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸಸ್ಸಲ್ಲೇ, ಓಕೆ, ನಿಮ್ಮ ಕ್ಲಾಸಸ್ಸಲ್ಲೇ ಟಾಪರ್ ಸ್ಟೂಡೆಂಟ್ ಅಥವಾ ಅವರೇಜ್ ಸ್ಟೂಡೆಂಟ್ಸ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಸುಮ್ಮನೆ ಮೆಷರ್ ಮಾಡೋದಾದರೆ ಟಾಪರ್ ಸ್ಟೂಡೆಂಟ್ಸು ಇಷ್ಟು ಪರ್ಸೆಂಟೇಜ್ ಇದ್ದಾರೆ, ಅವರೇಜ್ ಸ್ಟೂಡೆಂಟ್ಸು ಇಷ್ಟು ಪರ್ಸೆಂಟೇಜ್ ಜನರಲ್ ಹೇಳಿದ್ದಾರೆ. ಒಂದು 50% ಟಾಪರ್ ಸ್ಟೂಡೆಂಟ್ ಇದ್ದಾರೆ, ಒಂದು 50% ಅವರೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ತೀವಿ. ದಟ್ ಮೀನ್ಸ್ ದ ಕ್ಲಾಸ್ ಏನಿದೆ, ಕ್ಲಾಸ್ ರೂಮ್ ಹೋಲ್ ಕ್ಲಾಸ್ ಅನ್ನೋದು ಒಂದು ಸೊಲ್ಯೂಷನ್. ಆದರೆ ಟಾಪರ್ಸ್ ಅನ್ನೋರು ಸೊಲ್ಯೂಟ್ ಆದರೆ ಇನ್ನೊಂದು ಅವರೇಜ್ ಅನ್ನು ಸಾಲ್ವೆಂಟ್ ಅಂತ ಅಂದ್ಕೊಳ್ಳೋಣ. 50% ಆಫ್ ಸೊಲ್ಯೂಟ್ ಇದೆ, 50% ಆಫ್ ಸಾಲ್ವೆಂಟ್ ಇದೆ ಅಂತ. ಸೊ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಕಾಂಪೊನೆಂಟ್ ನಾವು ಎಷ್ಟು ಪರ್ಸೆಂಟ್ ಇದೆ ಅಂತ ಫೈಂಡ್ ಮಾಡೋದು ಮಾಸ್ ಪರ್ಸೆಂಟ್ ಅಂತ ಯೂಸ್ ಮಾಡಿಕೊಂಡು. ಆ್ಯಂಡ್ ದಟ್ ಮಾಸ್ ಪರ್ಸೆಂಟ್, ಇದನ್ನು ಮಾಸ್ ಪರ್ಸೆಂಟ್ ಈ ರೀತಿ ಇಂಡಿಕೇಟ್ ಮಾಡ್ತೀವಿ.
ಓಕೆ, ಮಾಸ್ ಪರ್ಸೆಂಟ್ ಅಂದರೆ ಡೆಫಿನಿಷನ್ ಏನು ಡಿಫೈನ್ ಮಾಡ್ತೀರಾ? ಸೊ ಹಿಯರ್ ಇಸ್ ದ ಡೆಫಿನಿಷನ್. ಮಾಸ್ ಪರ್ಸೆಂಟೇಜ್ ಇಸ್ ದ ನಂಬರ್ ಆಫ್ ಪಾರ್ಟ್ಸ್ ಬೈ ಮಾಸ್ ಆಫ್ ಅ ಸಲ್ಯೂಟ್ ಪರ್ 100 ಪಾರ್ಟ್ಸ್ ಬೈ ಮಾಸ್ ಆಫ್ ಅ ಸೊಲ್ಯೂಷನ್. ಓಕೆ, ಅದ್ರಲ್ಲಿ ತಗೊಳ್ಳೋದೇನು ಮಾಸ್ ಆಫ್ ಅ ಸಲ್ಯೂಟ್. ಓಕೆ, ಮಾಸ್ ಆಫ್ ಅ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಅ ಹೋಲ್ ಸೊಲ್ಯೂಷನ್. ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಸೊ ಇಂಟು 100 ಮಾಡ್ತೀರಾ. ಸೊ ದಿಸ್ ಇಸ್ ದ ಫಾರ್ಮುಲಾ. ಆ್ಯಂಡ್ ಈ ಡೆಫಿನೇಷನ್ ಕೊಟ್ಟಿರೋದೇನು, ಮಾಸ್ ಪರ್ಸೆಂಟೇಜ್ ಇಸ್ ದ ನಂಬರ್ ಆಫ್ ಪಾರ್ಟ್ಸ್ ಬೈ ಮಾಸ್ ಆಫ್ ಸಲ್ಯೂಟ್ ಪರ್ 100 ಪಾರ್ಟ್ಸ್ ಬೈ ಮಾಸ್ ಆಫ್ ಸೊಲ್ಯೂಷನ್. 100% ಅಂತ ಇದೆ, ಅದರಲ್ಲಿ ಪಾರ್ಟ್ಸ್ ಬೈ ಮಾಸ್ ಆಫ್ ಸಲ್ಯೂಟ್ 100 ಪಾರ್ಟ್ಸ್ ಬೈ ಮಾಸಲ್ಲಿ ಎಷ್ಟು ಪಾರ್ಟ್ಸ್ ಬೈ ಮಾಸ್ ಆಫ್ ಸೊಲ್ಯೂಟ್ ಇದೆ ಅದನ್ನು ಫೈಂಡ್ ಔಟ್ ಮಾಡೋದು ಏನು, ಮಾಸ್ ಪರ್ಸೆಂಟೇಜ್ ಅಂತ ಅರ್ಥ. ಸೊ ಹಾಗಾದರೆ ಮಾಸ್ ಆಫ್ ಸೊಲ್ಯೂಷನ್ ಅಂದರೆ ಏನು? ಮಾಸ್ ಆಫ್ ಸೊಲ್ಯೂಷನ್ ಅಂದರೆ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎರಡೂ ಮಾಸ್ ತೊಗೊಂಡ್ರೆ ನಮಗೆ ಮಾಸ್ ಆಫ್ ಸೊಲ್ಯೂಷನ್ ಸಿಗುತ್ತೆ. ಅವ್ರು ಕೊಟ್ಟಿರ್ತಾರೆ ಅನ್ಕೊಡಿ ಸೊಲ್ಯೂಷನ್ನ. ಸೊ ಇಲ್ಲಿ ಕೊಟ್ಟಿರೋದಾಗಾದ್ರೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಮಾಸ್ ಪರ್ಸೆಂಟ್. ಓಕೆ, ಮಾಸ್ ಪರ್ಸೆಂಟ್ನ ಫೈಂಡ್ ಔಟ್ ಮಾಡೋಕ್ಕಿರೋ ಫಾರ್ಮುಲಾ ಯಾವುದು? ಈ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಡೆಫಿನೇಷನ್ ತೊಗೊಳ್ಳಿ ಆ್ಯಂಡ್ ಟೇಕ್ ಡೌನ್ ದ ಫಾರ್ಮುಲಾ. ಓಕೆ, ಮಾಸ್ ಪರ್ಸೆಂಟ್ ಆಫ್ ಅ ಕಾಂಪೊನೆಂಟ್ ಈಕ್ವಲ್ಸ್ ಟು ಮಾಸ್ ಆಫ್ ಅ ಸೊಲ್ಯೂಟ್ ಡಿವೈಡ್ ಬೈ ಮಾಸ್ ಆಫ್ ಅ ಸೊಲ್ಯೂಷನ್ ಇಂಟು 100. ಓಕೆ, ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಸೊ ಈಗ ನಾನು ಒಂದು ಎಕ್ಸಾಂಪಲ್ ಕೊಡೋದಾದರೆ, ಓಕೆ, ಒಂದು ಎಕ್ಸಾಂಪಲ್ ಕೊಡೋದಾದರೆ ನೋಡಿ, 10 ಗ್ರಾಮ್ ಆಫ್ NaOH. ಓಕೆ, 10 ಗ್ರಾಮ್ ಆಫ್ NaOH ನಾನು 10 ಗ್ರಾಮ್ ಆಫ್ NaOH ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್. ಓಕೆ, 90 ಗ್ರಾಮ್ ಆಫ್ ವಾಟರ್ ಅಂತ ಡಿಸಾಲ್ವ್ ಮಾಡ್ತೀನಿ. ಸರ್ ವಾಟರ್ನ 90 ಗ್ರಾಮ್ ಅಂತ ತಗೋತಾರೆ. ನಾವು ಯೂಶಲಿ ವಾಟರ್ನ ಲೀಟರ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ ಸರ್? ಸೊ ಡೌಟ್ಸ್ ಬರ್ಬೋದು ನಿಮಗೆ. ಬಟ್ ಇಲ್ಲಿ ನೋಡಿ ಮಕ್ಕಳ, 90 ಗ್ರಾಮಲ್ಲಿ ಯೂಶಲಿ ಮಾಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಮಾಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಇದನ್ನು ನೀವು ವಾಲ್ಯೂಮ್ ಕನ್ವರ್ಟ್ ಮಾಡ್ಬೋದು ಹೇಗೆ? ಯೂಸಿಂಗ್ ಡೆನ್ಸಿಟಿ ಫಾರ್ಮುಲಾ ಇದನ್ನು ವಾಲ್ಯೂಮ್ ಕನ್ವರ್ಟ್ ಮಾಡ್ಬೋದು. ಬಟ್ ಅವರು ಮಾಸಲ್ಲಿ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ಮಾಸ್. ಓಕೆ, ಗ್ರಾಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಆ್ಯಂಡ್ ಈಗ 10 ಗ್ರಾಮ್ ಆಫ್ NaOH 90 ಗ್ರಾಮ್ ಆಫ್ ವಾಟರ್ ಡಿಸಾಲ್ವ್ ಆಗಿದೆ. ಹಾಗಾದರೆ ವಾಟ್ ಇಸ್ ದ ಮಾಸ್ ಪರ್ಸೆಂಟ್ ಆಫ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಎಷ್ಟು ಪರ್ಸೆಂಟೇಜು ಸೊಲ್ಯೂಷನಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ, ಮಾಸ್ ಪರ್ಸೆಂಟ್ ಆಫ್ ಸೊಲ್ಯೂಷನ್ ಗೊತ್ತಿದೆ, ಮಾಸ್ ಪರ್ಸೆಂಟ್ ಫಾರ್ಮುಲಾ ಗೊತ್ತಿದೆ. ಮಾಸ್ ಪರ್ಸೆಂಟ್ ಆಫ್ NaOH ಈಸ್ ಈಕ್ವಲ್ ಟು ಮಾಸ್ ಆಫ್ ಸೊಲ್ಯೂಟ್. ಎಷ್ಟಿದೆ ಮಾಸ್ ಆಫ್ ಸೊಲ್ಯೂಟ್? ದೇ ಹ್ಯಾವ್ ಗಿವನ್ 10 ಗ್ರಾಮ್. ಓಕೆ, ಡಿವೈಡ್ ಬೈ ಮಾಸ್ ಆಫ್ ಸೊಲ್ಯೂಷನ್. ಮಾಸ್ ಆಫ್ ಸೊಲ್ಯೂಷನ್ ಮೀನ್ಸ್ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಸೊಲ್ಯೂಟ್ ಅಂದ್ರೇನು? ಕಡಿಮೆ ಪ್ರೊಪೋರ್ಷನಲ್ ಇರೋದು, ಲೆಸರ್ ಪ್ರೊಪೋರ್ಷನಲ್ ಇರೋದು ಸೊಲ್ಯೂಟು, ಲಾರ್ಜರ್ ಪ್ರೊಪೋರ್ಷನಲ್ ಇರೋದು ಸಾಲ್ವೆಂಟು. ಹಾಗಾಗಿ ಲೆಸರ್ ಪ್ರೊಪೋರ್ಷನ್ ಇರೋದು NaOH 10 ಗ್ರಾಮ್ಸ್ ಆ್ಯಂಡ್ 10 ಪ್ಲಸ್ 90 ಇಂಟು 100. ಓಕೆ, ಆ್ಯಂಡ್ 90 ಗೊತ್ತಾಯ್ತು ಯಾಕೆ ಅಂತ? 90 ಗ್ರಾಮ್ ಆಫ್ ವಾಟರ್, ಸೊಲ್ಯೂಷನ್ ಅಂದರೆ ಹೋಲ್ ವಾಟರ್ ಪ್ಲಸ್ ಸಾಲ್ಟ್ ತೊಗೋಬೇಕು. ಸೊ 10 ಪ್ಲಸ್ 90 ತೊಗೊಂಡಿದ್ದೀನಿ. 10/100 ಇಂಟು 100. ಸೊ ಕ್ಯಾನ್ಸಲ್ ಔಟ್ ಆಗುತ್ತೆ ಆ್ಯಂಡ್ ಇಟ್ ಗಿವ್ಸ್ 10%. ಸೊ ಸಿಂಪಲ್. 10% NaOH ಅಂದರೆ ಸೊ ಗೊತ್ತಾಗ್ತಿದೆ 10 ಗ್ರಾಮ್ ಇನ್ 90 ಗ್ರಾಮ್ ಆಫ್ ವಾಟರ್ ಅಂತ. ಸೊ ಈ ರೀತಿ ನಾವು ಮೆಜರ್ ಮಾಡ್ತೀವಿ. ಎಕ್ಸಾಂಪಲ್ ಅಂತ ತೊಗೊಳ್ಳಿ. ಸೊ 10 ಗ್ರಾಮ್ ಆಫ್ NaOH ಇನ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್, ವಾಟ್ ಇಸ್ ದ ಮಾಸ್ ಪರ್ಸೆಂಟ್? ಸೊ ಕ್ಯಾಲ್ಕುಲೇಟ್ ಮಾಡಿ ಈ ರೀತಿ. ಸೊ ನಾನು ಹೇಳಿದ ಬರ್ಕೊಳ್ಳಿ ಕರೆಕ್ಟಾಗಿ. when 10 ಗ್ರಾಮ್ ಆಫ್ NaOH dissolved in 90 ಗ್ರಾಮ್ ಆಫ್ ವಾಟರ್, then calculate the mass percent of NaOH. ಮಾಸ್ ಪರ್ಸೆಂಟ್ ಆಫ್ NaOH ನ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾರೆ. ಸೊ ಈಗ ಈ ರೀತಿ ಫೈಂಡ್ ಔಟ್ ಮಾಡಿ. ಫಿನಿಶ್ ಅಲ್ವಾ? ತುಂಬ ಸಿಂಪಲ್ ಇದೆ ನೋಡಿ ಮಕ್ಕಳ. ಸೊ ಇಷ್ಟು ಗೊತ್ತಾಯ್ತು ಅನ್ಕೋತೀನಿ ನಿಮಗೆ. ಮಾಸ್ ಪರ್ಸೆಂಟ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಕ್ಕಿದೆ ನಿಮಗೆ ಇಷ್ಟು ಕೂಡ. ಓಕೆ, ಮಾಸ್ ಪರ್ಸೆಂಟ್ ಅಂದರೆ ನಿಮ್ಗೆ ಗೊತ್ತಾಯಿತು ಈಗ ಇಷ್ಟು ಕೂಡ. ಹಾಗಾದರೆ ನಿಮ್ಗೆ ಎಲ್ಲೂ ಕೂಡ 10% ಅಂತ ಕೊಟ್ಟರೆ, ಎಲ್ಲಾದರೂ 10% NaOH ತಗೊಬನ್ನಿ ಅಂತಂದರೆ ಏನು ತುಂಬ ಸಿಂಪಲ್ಲು. 10 ಗ್ರಾಮ್ NaOHನ 100 ml ವಾಟರ್ ಅಥವಾ 90 ml ವಾಟರಲ್ಲಿ ಡಿಸಾಲ್ವ್ ಮಾಡಿದ್ರೆ ದಟ್ ಇಸ್ ವಾಟ್ 10%. ಓಕೆ, ಇಲ್ಲಿ ML ಅಲ್ಲಿ ಹೇಳ್ತಾ ಇದ್ದೀನಿ. ವಾಟರ್ಲಿಗೆ ನಿಮ್ಗೆ 10% ಸೊಲ್ಯೂಷನ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ. 10% NaOHನ ಪ್ರಿಪೇರ್ ಮಾಡಿ ಅಂದರೆ 10 ಗ್ರಾಮ್ NaOHನ ಒಂದು 100 ml ವಾಟರ್ ಅಥವಾ 90 ml ವಾಟರ್ಲಿ ಇಲ್ಲ 100 ml ವಾಟರ್ಲಿ ಹಾಕಿ. ಸೊ ಏನಾಗುತ್ತೆ? ದಟ್ ಗಿವ್ಸ್ 10% NaOH ಅಂತ ಹೇಳ್ತೀವಿ. 20% ಅಂದರೆ 20 ಗ್ರಾಮ್ ಇನ್ 100 ml ವಾಟರ್. ಬಟ್ ಲಿಕ್ವಿಡ್ಸ್ ಬಂದರೆ ಚೇಂಜ್ ಆಗುತ್ತೆ. ಅದು ವಾಲ್ಯೂಮ್ ಪರ್ಸೆಂಟ್ ಅಂತ ಹೇಳ್ತೀವಿ, ಅದ್ರಲ್ಲಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್. ಓಕೆ, ಸೊ ಇದು ಮಾಸ್ ಪರ್ಸೆಂಟ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಐಡಿಯಾ ಸಿಕ್ತು. ಸೊ ಫಸ್ಟ್ ಏನು ಮಾಡಬೇಕು ನೀವೀಗ? ಡೆಫಿನಿಷನ್ ನೋಟ್ ಮಾಡ್ಕೋಬೇಕು, ಎಕ್ಸಾಂಪಲ್ ತೊಗೋಬೇಕು. ಓಕೆ, ಡೆಫಿನಿಷನ್ ದೆನ್ ಎಕ್ಸಾಂಪಲ್. ಸೊ ಅರ್ಥ ಆಯ್ತಲ್ಲ ಮಕ್ಕಳ ಹೇಗೆ ಅಂತ ಅಂದ್ಬಿಟ್ಟು. ಸೊ ಈಗ ಮಾಸ್ ಪರ್ಸೆಂಟ್ ಅಂದರೆ ನಿಮಗೆ ಗೊತ್ತಾಯ್ತು ಏನು ಅಂದ್ಬಿಟ್ಟು. ಸೊ ಈಗ 10% ಅಂದರೆ 10 ಗ್ರಾಮ್ನ 100 ml ವಾಟರ್ಲಿ, ದಟ್ ಮೀನ್ಸ್ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ ಬೇಕಾದ್ರೆ. ಅದನ್ನು ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್ ಅಂತಲೂ ಹೇಳ್ತೀವಿ ಬೇಕಾದ್ರೆ. ಯಾಕಂದ್ರೆ ಮಾಸ್ ಅನ್ನೋದು 10 ಗ್ರಾಮ್ ತೊಗೋತಿದ್ದೀವಿ, 100 ml ವಾಟರ್ ಅನ್ನೋದು ವಾಲ್ಯೂಮಲ್ಲಿ ತೊಗೋತಿದ್ದೀವಿ. ಸೊ ಮಾಸ್ ಬೈ ವಾಲ್ಯೂಮ್ ಅಂತಲೂ ಹೇಳ್ತೀವಿ ಅದನ್ನು. ಅದು ಒಂದು ಕಾನ್ಸಂಟ್ರೇಷನ್ ಟರ್ಮೆ. ಅದನ್ನು ಸೆಕೆಂಡ್ PU ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ, ಡೋಂಟ್ ವರಿ ಅಬೌಟ್ ಇಟ್. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಈ ಒಂದು ಪ್ರಾಬ್ಲಮ್ ಕೊಡ್ತೀನಿ, ಜಸ್ಟ್ ಇದನ್ನು ಸಾಲ್ವ್ ಮಾಡೋಕ್ಕೆ ನೀವು ಟ್ರೈ ಮಾಡಿ. ಓಕೆ, ಸೊ ದೇ ಹ್ಯಾವ್ ಗಿವನ್ ದ 4 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ವಾಸ್ ಡಿಸಾಲ್ವ್ಡ್ ಇನ್ 46 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಸಬ್ಸ್ಟೆನ್ಸ್ ಇನ್ ದ ಸೊಲ್ಯೂಷನ್. ದ ಸಬ್ಸ್ಟೆನ್ಸ್ ಮೀನ್ಸ್ ಸೋಡಿಯಂ ಕ್ಲೋರೈಡ್. 4 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ನ ಏನು ಮಾಡಿದ್ದಾರೆ? ಡಿಸಾಲ್ವ್ಡ್ ಇನ್ 46 ಗ್ರಾಮ್ ಆಫ್ ವಾಟರ್. ಹಿಯರ್ ದ ಸೊಲ್ಯೂಟ್ ಇಸ್ ಸೋಡಿಯಂ ಕ್ಲೋರೈಡ್ 4 ಗ್ರಾಮ್. ಸೊಲ್ಯೂಟ್ ಏನು? 4 ಗ್ರಾಮ್ ಅನ್ನೋದು ಸೊಲ್ಯೂಟು. ಆ್ಯಂಡ್ ಸಾಲ್ವೆಂಟ್ ಏನು? 46 ಗ್ರಾಮ್. ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪರ್ಸೆಂಟೇಜ್ ಆಫ್ ದಟ್ ಸಬ್ಸ್ಟೆನ್ಸ್. ವಾಟ್ ಇಸ್ ದಟ್ ಸಬ್ಸ್ಟೆನ್ಸ್?
ಸೋಡಿಯಂ ಕ್ಲೋರೈಡು ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಇದೆ. ಸೊ ಯೂಶಲಿ ನಾನು ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದ್ದೆ, ಅದನ್ನು ಗೊತ್ತಿದೆ ಅದು ಯಾವ ರೀತಿ ಮಾಡೋದು ಅಂತ. ಅಲ್ಲಿ 10 ಗ್ರಾಮ್ ಇನ್ 90 ಗ್ರಾಮ್ ಆಫ್ ವಾಟರ್ ಅಂತ ಕೊಟ್ಟಿದ್ದೆ. ಬಟ್ ಇವ್ರು ಕೊಟ್ಟಿರೋದೇನಿಲ್ಲ 4 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಇನ್ 46 ಗ್ರಾಮ್ ಆಫ್ ವಾಟರ್. ಜಸ್ಟ್ ಕ್ಯಾಲ್ಕುಲೇಟ್ ಯುವರ್ ಸೆಲ್ಫ್. ಓಕೆ, ನೀವು ಟ್ರೈ ಮಾಡಿ. ಸೊ ಪ್ರಾಬ್ಲಮ್ನ ವರ್ಕೌಟ್ ಮಾಡೋಕ್ಕೆ 4 ಗ್ರಾಮ್ ಸೊಲ್ಯೂಟ್ ಅಂದರೆ ಮಾಸ್ ಆಫ್ ಸೊಲ್ಯೂಟ್ ಎಷ್ಟು 4 ಗ್ರಾಮ್, ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು 46 ಗ್ರಾಮ್. ಸೊ 4 ಡಿವೈಡೆಡ್ ಬೈ 4 ಪ್ಲಸ್ 46 ಇಂಟು 100. ಸೊ ಫಾರ್ಮುಲಾ ನಾನಾಗಲೇ ಈಸಿಯಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ಇದನ್ನು ವರ್ಕೌಟ್ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಬಟ್ ಕ್ಲೀನಾಗಿ ಮಾಡಿ, ಕ್ಯಾಲ್ಕುಲೇಷನ್ ತಪ್ಪು ಮಾಡಬೇಡಿ. ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಾಸ್ ಪರ್ಸೆಂಟ್ ಆಫ್ ಸೋಡಿಯಂ ಕ್ಲೋರೈಡ್. ಸಬ್ಸ್ಟೆನ್ಸ್ ಅಂದರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನಾನು ಮೂವ್ ಆಗ್ತೀನಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಮೋಲ್ ಫ್ರ್ಯಾಕ್ಷನ್. ಓಕೆ, ನೇಮಲ್ಲಿ ಇದೆ ಮೋಲ್ ಅಂತ ಅಂದ್ಬಿಟ್ಟು. ಮೋಲ್ ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು ಇಲ್ಲಿ. ಸೊ ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನು ಹಾಗಾದರೆ? ಸೊ ಇದೊಂದು ಇಂಟ್ರೆಸ್ಟಿಂಗ್ ಕಾನ್ಸಂಟ್ರೇಷನ್ ಟರ್ಮ್. ಯಾಕಂದರೆ ನಾವು ಸೊಲ್ಯೂಷನ್ಸಲ್ಲಿ ಒಂದು ಮೆಥಡ್ಸ್ಗಳನ್ನ ಅಂದರೆ ಕಾನ್ಸಂಟ್ರೇಷನ್ಸನ್ನು ಮೆಜರ್ ಮಾಡಬೇಕಾದ್ರೆ ಯೂಶ್ವಲಿ ನಾವು ಈ ಮೋಲ್ ಫ್ರ್ಯಾಕ್ಷನ್ ಅನ್ನೋ ಇದನ್ನು ತೊಗೋತೀವಿ ಜಾಸ್ತಿ. ಓಕೆ, ಮೋಲ್ ಫ್ರ್ಯಾಕ್ಷನ್ನ ತೊಗೋತೀವಿ ಸೊಲ್ಯೂಷನಲ್ಲಿ ಬಂದಾಗ. ಓಕೆ, ಯಾಕೆ ಅಂತಂದರೆ ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನು ಹೇಳ್ಬೋದು ಅದರಲ್ಲಿ? ಮೋಲ್ ಅಂತ ನೇಮಲ್ಲಿದೆ. ಸೊ ದಟ್ ಮೀನ್ಸ್ ನಂಬರ್ ಆಫ್ ಮೋಲ್ಸ್. ಓಕೆ, ನಂಬರ್ ಆಫ್ ಮೋಲ್ಸ್. ಫಾರ್ ಎಕ್ಸಾಂಪಲ್, ಈಗ 2 ಕಾಂಪೊನೆಂಟ್ ಇರುತ್ತೆ. ಓಕೆ, ಲೆಟ್ ಎ ಆ್ಯಂಡ್ ಬಿ ಆರ್ ದ 2 ಕಾಂಪೊನೆಂಟ್ಸ್. ಈಗ ಎ ಅಂದರೆ ನಾನು ಏನು ಮಾಡ್ತೀನಿ, NaCl ಅಂತ ತೊಗೋತೀನಿ, ಸಾಲ್ಟು. ಬಿ ಅಂದರೆ ವಾಟರ್ ಅನ್ನೋ ಒಂದು ಕಾಂಪೊನೆಂಟ್ ತೊಗೋತೀನಿ, NaCl ಇನ್ ವಾಟರ್. 2 ಕಾಂಪೊನೆಂಟ್ಸ್ ಇದೆ, 3 ಕಾಂಪೊನೆಂಟ್ಸ್ ಇರ್ಬೋದು. 3 ಕಾಂಪೊನೆಂಟ್ಸ್ ಅಂದರೆ 3 ಸಬ್ಸ್ಟೆನ್ಸ್ನ ಮಿಕ್ಸ್ ಮಾಡಿದರೆ ಸಾಲ್ಟ್ ಪ್ಲಸ್ ಶುಗರ್ ಪ್ಲಸ್ ವಾಟರ್ ಅಂತಂದರೆ ಅದು 3 ಕಾಂಪೊನೆಂಟ್ ಸಿಸ್ಟಮ್ ಆಗುತ್ತೆ. 2 ಕಾಂಪೊನೆಂಟ್ಸ್ ಅಂತಂದರೆ ಸಾಲ್ಟ್ ಅನ್ನೋದೊಂದು ಕಾಂಪೊನೆಂಟು, ವಾಟರ್ ಅನ್ನೋದೊಂದು ಕಾಂಪೊನೆಂಟು. ಓಕೆ, ಈಗ ಮೋಲ್ ಫ್ರ್ಯಾಕ್ಷನ್ ಆಫ್ ಈಚ್ ಕಾಂಪೊನೆಂಟ್ ಇನ್ ದ ಸೊಲ್ಯೂಷನ್. ಒಂದು ಸೊಲ್ಯೂಷನಲ್ಲಿ ಎಷ್ಟು ಕಾಂಪೊನೆಂಟ್ ಇದೆ ಅಷ್ಟು ಕಾಂಪೊನೆಂಟ್ದು ಮೋಲ್ ಫ್ರ್ಯಾಕ್ಷನ್ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾರೆ. ಸೊ ದೆನ್ ವಾಟ್ ಇಸ್ ಮೋಲ್ ಫ್ರ್ಯಾಕ್ಷನ್? ಸೊ ಹಾಗಾದರೆ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಅಂದರೆ ಕಾಂಪೊನೆಂಟ್ 1 NaCl ಏನಪ್ಪ ಅಂದರೆ ಇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಎ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ whole solution. This is what mole fraction. And also another component XB. Okay, XB is equal to number of moles of B divided by number of moles of whole solution. This is what mole fraction. Mole fraction ಅಂತಂದ್ರೆ ಒಂದು ಸೊಲ್ಯೂಷನ್ ಅಲ್ಲಿ ಈಚ್ ಅಂಡ್ ಎವ್ರಿ ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ? ಈ ರೀತಿ. ಇದು ಒಂದು ಕಾನ್ಸಂಟ್ರೇಷನ್ ಟರ್ಮ್. ಇಷ್ಟು ಮೋಲ್ಸ್ ಇದೆ. Mole fraction, it's a unitless quantity. So make a note of it. Mole fraction is a unitless quantity. ಇದಕ್ಕೆ ಯೂನಿಟ್ ಇಲ್ಲ. ಓಕೆ, ಸೊ ಹಾಗಾದರೆ ಇಲ್ಲಿ ಕೊಟ್ಟಿರೋದೇನು ನಂಬರ್ ಆಫ್ ಮೋಲ್ಸ್ ಆಫ್ ಎ ಅಂತ ಇದೆ. NaClದು ನೀವು ನಮ್ಮ ಮೋಲ್ ಫ್ರಾಕ್ಷನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಎ ಫಾರ್ಮುಲಾ. ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಎ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಹೋಲ್ ಸೊಲ್ಯೂಷನ್ ಮೀನ್ಸ್ ವಾಟ್? ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. NaCl ಪ್ಲಸ್ ವಾಟರ್. ನಂಬರ್ ಆಫ್ ಮೋಲ್ಸ್ ಆಫ್ ಎ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಮಾಡಿದ್ರೆ ಹೋಲ್ ಸೊಲ್ಯೂಷನ್ದು ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ. ಸೊ ಹಿಯರ್ ವಿ ಗೆಟ್ ದ ಮೋಲ್ ಫ್ರಾಕ್ಷನ್ ಆಫ್ ಎ. ಹಾಗಾದ್ರೆ ನಂಬರ್ ಆಫ್ ಮೋಲ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಸರ್? ಅದು ಕೊಟ್ಟಿರ್ತಾರೆ ಅವರು, ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾ? ಎಸ್, ವಿ ಹ್ಯಾವ್ ಎ ಫಾರ್ಮುಲಾ. ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಓಕೆ, ಸ್ಮಾಲ್ ಎಮ್ ಅಂದರೆ ಮಾಸ್ ಆಫ್ NaCl ಎಷ್ಟು ಮಾಸ್ ಕೊಟ್ಟಿರ್ತಾರೆ ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ NaCl ನಮ್ಗೆ ಗೊತ್ತಿರುತ್ತೆ. ಮೋಲಾರ್ ಮಾಸ್ನ ಫೈಂಡ್ ಔಟ್ ಮಾಡ್ಬೋದು. Naದು ಆಟೋಮಿಕ್ ಮಾಸ್, Clದು ಆಟೋಮಿಕ್ ಮಾಸ್ನ ಆ್ಯಡ್ ಮಾಡಿದ್ರೆ ವಿ ಗೆಟ್ ದ ಮೋಲಾರ್ ಮಾಸ್. ಕರೆಕ್ಟ್ ಅಲ್ವಾ? ಸೊ ಮಾಸ್ ಬೈ ಮೋಲಾರ್ ಮಾಸ್ ಮಾಡಿದ್ರೆ ಯೂಶಲಿ ನಮಗೆ ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ. ಅದೇ ರೀತಿ ವಾಟರ್ದು ಕೂಡ ನಿಮ್ಗೆ ಬೇಕು ಅಂದರೆ ನಂಬರ್ ಆಫ್ ಮೋಲ್ಸ್ ಫೈಂಡ್ ಮಾಡಿ. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮೋಲಾರ್ ಮಾಸ್ ಫಾರ್ಮುಲಾ ಅಪ್ಲೈ ಮಾಡಿ, ಯು ಗೆಟ್ ದ ನಂಬರ್ ಆಫ್ ಮೋಲ್ಸ್ ಅಷ್ಟು ಸಿಗುತ್ತೆ. ಸೊ ಅದನ್ನು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗೆಟ್ ದ ಮೋಲ್ ಫ್ರ್ಯಾಕ್ಷನ್. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳೋದ್ರೆ ದ ಆಲ್ಜಿಬ್ರಿಕ್ ಸಮ್ ಆಫ್ ಅ ಮೋಲ್ ಫ್ರ್ಯಾಕ್ಷನ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ is equal to 1. Okay, algebraic sum of different components, whether maybe 2 components ಇರ್ಬೋದು, 3 components ಇರ್ಬೋದು, 4 components ಇರ್ಬೋದು, ಅದೆಲ್ಲ ಸಮ್ ಅಪ್ ಮಾಡಿದ್ರೆ ಇಟ್ ಇಸ್ ಈಕ್ವಲ್ ಟು ಯೂನಿಟಿ ಅಂತ ಒಂದು ಫಾರ್ಮುಲಾ ಇದೆ. ದಟ್ ಮೀನ್ಸ್ XA ಪ್ಲಸ್ XB ಈಸ್ ಈಕ್ವಲ್ ಟು 1. ಸೊ ನಿಮಗೆ ಗೊತ್ತಾಗ್ತಾ ಇದೆ, ನಿಮಗೆ XA ವ್ಯಾಲ್ಯೂ ಸಿಕ್ಬಿಟ್ರೆ ನೀವು XB ಈ ರೀತಿ ಮಾಡೋದೇ ಬೇಕಾಗಿಲ್ಲ. ಯಾಕಂತಂದರೆ XA ವ್ಯಾಲ್ಯೂ ಸಿಕ್ಕಿದ್ರೆ XA ಈ ಕಡೆ ಶಿಫ್ಟ್ ಮಾಡಿ 1 - XA ಬರುತ್ತೆ, ನಮಗೆ XB ವ್ಯಾಲ್ಯೂ ಸಿಗುತ್ತೆ, ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಸಿಗುತ್ತೆ. ಹಾಗಾದರೆ ಇಲ್ಲಿ ಅರ್ಥ ಆಗಿದೆ ನಿಮಗೆ, ಒಂದು ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಿದ್ರೆ ಇನ್ನೊಂದು ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ಆರಾಮ ಸಿಗುತ್ತೆ. ಸೊ ಇದನ್ನು ನೋಟ್ ಮಾಡ್ಕೊಬೇಡಿ. ಏನಂತಂದರೆ ದ ಸಮ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ಸ್, ಡಿಫ್ರೆಂಟ್ ಕಾಂಪೊನೆಂಟ್ಸ್ ಈಸ್ ಆಲ್ವೇಸ್ ಯೂನಿಟಿ ಅಥವಾ ಇಟ್ ಈಕ್ವಲ್ಸ್ ಟು ಯೂನಿಟಿ, ಇಟ್ ಈಕ್ವಲ್ಸ್ ಟು 1 ಅಂತ. ದ ಆಲ್ಜಿಬ್ರಿಕ್ ಸಮ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇನ್ ಎ ಸೊಲ್ಯೂಷನ್ ಈಸ್ ಈಕ್ವಲ್ ಟು 1 ಅಥವಾ ಇಟ್ಸ್ ಯೂನಿಟಿ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇದನ್ನು ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ. ಸೊ ಹಾಗಾದರೆ ಡೆಫಿನಿಷನ್ ಏನು ಡಿಫೈನ್ ಮಾಡಬೇಕು ಸರ್ ಅಂತಂದರೆ ಡೆಫಿನಿಷನ್ ತೊಗೊಳ್ಳಿ. ಓಕೆ, ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೊನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಇನ್ ದ ಸೊಲ್ಯೂಷನ್. ಕನ್ಫ್ಯೂಸ್ ಆಗಬೇಡಿ. ಸೊ ದಿಸ್ ಇಸ್ ದ ರೇಷಿಯೋ.
ಓಕೆ ರೇಷಿಯೋ ಓಕೆ ಮೋಲ್ ಫ್ರಾಕ್ಷನ್ ಆಫ್ ಎ ಕಾಂಪೋನೆಂಟ್ ಈ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಮೋಲ್ ಫ್ರಾಕ್ಷನ್ ಏನಪ್ಪ ಅಂದರೆ ಇಟ್ ಇಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೋನೆಂಟ್ ನಂಬರ್ ಆಫ್ ಮೋಲ್ಸ್ ಆಫ್ ಅ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಟು ದ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ಕಾಂಪೋನೆಂಟ್ಸ್ ಇನ್ ಅ ಸೊಲ್ಯೂಷನ್ ಒಂದು ಸೊಲ್ಯೂಷನಲ್ಲಿ ಎಷ್ಟು ಕಾಂಪೋನೆಂಟ್ಸ್ ಇದೆ ಅಷ್ಟು ಕಾಂಪೋನೆಂಟ್ಸ್ದು ಆ್ಯಡಪ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ನ ಅದು ನಮ್ಗೆ ಸಿಗುತ್ತೆ ದಟ್ ಮೀನ್ಸ್ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾಂಪೋನೆಂಟ್ ಟು ದ ನಂಬರ್ ಆಫ್ ಮೋಲ್ಸ್ ಆಫ್ ಹೋಲ್ ಆಲ್ ಕಾಂಪೋನೆಂಟ್ಸ್ ಇನ್ ದ ಸೊಲ್ಯೂಷನ್ ದಿಸ್ ಇಸ್ ವಾಟ್ ಮೋಲ್ ಫ್ರಾಕ್ಷನ್ ನೀವು ಡೆಫಿನಿಷನ್ನ ಬೈ ಹಾರ್ಟ್ ಮಾಡಬೇಕಾಗಿಲ್ಲ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಡೆಫಿನಿಷನ್ನ ಮೆಮೊರೈಸ್ ಮಾಡಿ ಸಾಕು ಸೊ ನಿಮ್ಗೆ ಆರಾಮಾಗಿ ಬರುತ್ತೆ ಈಕ್ವೇಷನ್ ನೋಡಿದ್ರೆ ನಿಮಗೆ ಡೆಫಿನಿಷನ್ ಗೊತ್ತಾಗುತ್ತೆ ಸೊ ಟೇಕ್ ದಿಸ್ ಡೆಫಿನಿಷನ್ ಆ್ಯಂಡ್ ಟೇಕ್ ಡೌನ್ ದಿಸ್ ಈಕ್ವೇಷನ್ ಡೆಫಿನಿಷನ್ ಬರ್ಕೊಳ್ಳಿ ಆ್ಯಂಡ್ ಈಕ್ವೇಷನ್ ತೊಗೊಳ್ಳಿ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ರೆ ಈ ಪಾಯಿಂಟ್ಸ್ನ ಕೊನೆಗೆ ನೋಟ್ ಅಂತ ಹಾಕಿ ನೋಟ್ ಮಾಡ್ಕೊಳ್ಳಿ ಓಕೆ ಸೊ ಡೆಫಿನಿಷನ್ ಪ್ಲಸ್ ಎಕ್ಸಾಂಪಲ್ ಡೆಫಿನಿಷನ್ ಆ್ಯಂಡ್ ಎಕ್ಸಾಂಪಲ್ ಸೊ ನೋಟ್ ಮಾಡ್ಕೊಂಡ್ರೆ ಅಲ್ವಾ ಸೊ ಗೊತ್ತಾಗ್ತಿದೆ ಅನ್ಕೋತೀನಿ ದಿಸ್ ಇಸ್ ಅಬೌಟ್ ಮೋಲ್ ಫ್ರಾಕ್ಷನ್ ಆ್ಯಂಡ್ ಮೋಲ್ ಫ್ರಾಕ್ಷನ್ ಇಸ್ ಎ ಯೂನಿಟ್ ಲೆಸ್ ಕ್ವಾಂಟಿಟಿ ಮೋಲ್ ಫ್ರಾಕ್ಷನ್ ಇಸ್ ಎ ಯೂನಿಟ್ ಲೆಸ್ ಕ್ವಾಂಟಿಟಿ ಓಕೆ ಅರ್ಥ ಆಗಿದೆ ಅನ್ಕೋತೀನಿ ಮಕ್ಕಳ ಸೊ ಕಂಪ್ಲೀಟ್ ಗೊತ್ತಾಗಿದೆ ಸೊ ಮೋಲ್ ಫ್ರಾಕ್ಷನ್ ಅಂದರೆ ಈಗ ನಿಮ್ಗೆ ಗೊತ್ತಾಯಿತು ಒಂದು ಈಚ್ ಕಾಂಪೋನೆಂಟ್ದು ಫೈಂಡ್ ಔಟ್ ಮಾಡೋದೇ ಮೋಲ್ ಫ್ರಾಕ್ಷನ್ ಓಕೆ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳಿದೆ ಓಕೆ ಎವ್ರಿ ಕಾಂಪೋನೆಂಟ್ಸ್ದು ನಾವು ಕಂಡುಹಿಡಿಯೋ ಕಾನ್ಸಂಟ್ರೇಷನ್ ಟರ್ಮ್ ಯಾವುದು ಮೋಲ್ ಫ್ರಾಕ್ಷನ್ ಆ್ಯಂಡ್ ಐ ಹ್ಯಾವ್ ಅ ಪ್ರಾಬ್ಲಮ್ ಹಿಯರ್ ಓಕೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ ಜಸ್ಟ್ ಲುಕ್ ಹಿಯರ್ 0.100 mole of NaCl is dissolved into 100 gram of pure water 0.100 mole of NaCl saltನ 100 gram of pure water ಅಲ್ಲಿ ಡಿಸಾಲ್ವ್ ಮಾಡಿದ್ದಾರೆ ದೆನ್ ವಾಟ್ ಇಸ್ ದ ಮೋಲ್ ಫ್ರಾಕ್ಷನ್ ಆಫ್ NaCl ಮೋಲ್ ಫ್ರಾಕ್ಷನ್ ಆಫ್ NaCl ಏನಂತ ಫೈಂಡ್ ಔಟ್ ಮಾಡಬೇಕು ಸೊ ವಿ ಹ್ಯಾವ್ ಎ ಫಾರ್ಮುಲಾ ಸೊ ಇಲ್ಲಿ ಕೊಟ್ಟರು ಎರಡು ಕಾಂಪೋನೆಂಟ್ ಯಾವುದು ಒಂದು NaCl ಇನ್ನೊಂದು H2O ಎರಡು ವಾಟರ್ ಇದೆ 0.100 ಮೋಲ್ ಏನಿದೆ NaClನ ಎಷ್ಟು 100 ಗ್ರಾಮ್ ಆಫ್ ವಾಟರಲ್ಲಿ ಡಿಸಾಲ್ವ್ ಮಾಡಿದ್ದಾರೆ ಸೊ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು ವಾಟ್ ಇಸ್ ದ ಮೋಲ್ ಫ್ರಾಕ್ಷನ್ ಆಫ್ NaCl ಸೊ ಗಿವನ್ ಡಾಟಾ ಕೊಟ್ಟಿದ್ದಾರೆ ಬರ್ಕೊಂಡಿದ್ದೀನಿ ಮೋಲ್ ಫ್ರಾಕ್ಷನ್ ಆಫ್ NaCl ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ ನಂಬರ್ ಆಫ್ ಮೋಲ್ಸ್ ಆಫ್ NaCl ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ NaCl plus number of moles of H2O this is the formula but we don't know the number of moles ಗೊತ್ತಿಲ್ಲ ಬಟ್ ಫೈಂಡ್ ಔಟ್ ಮಾಡ್ಬೋದಾ ಎಷ್ಟು ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ 0.100 ಮೋಲ್ ಅಂತ NaCl ಅವರೇ ಕೊಟ್ಟಿದ್ದಾರೆ ಕರೆಕ್ಟಾ ಫಸ್ಟು ಫಾರ್ಮುಲಾ ನೋಡಿ ಫಾರ್ಮುಲಾದಲ್ಲಿ ಏನು ಅಪ್ಲೈ ಮಾಡೋಕ್ಕಾಗುತ್ತೆ ಕರೆಕ್ಟಾಗಿ ಗಮನಿಸಿ ಓಕೆ ಅವ್ರು ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ ಏನು ನಂಬರ್ ಆಫ್ ಇಲ್ಲಿ ಬರೀತೀನಿ ನಂಬರ್ ಆಫ್ ಮೋಲ್ಸ್ ಆಫ್ NaCl ಎಷ್ಟು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ 0.100 ಮೋಲ್ ಅಂತ ಅಂದ್ಬಿಟ್ಟು ಬಟ್ ವಿ ಡೋಂಟ್ ನೋ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಸೊ ಫೈಂಡ್ ಔಟ್ ಮಾಡ್ಬೋದು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇಸ್ ಈಕ್ವಲ್ ಟು ಸೊ ಮಾಸ್ ಬೈ ಮೋಲಾರ್ ಮಾಸ್ ಅಂತ ಗೊತ್ತಿದೆ ವಾಟ್ ಇಸ್ ಮಾಸ್ 100 ಗ್ರಾಮ್ ಕೊಟ್ಟಿದ್ದಾರೆ ಮೋಲಾರ್ ಮಾಸ್ ಆಫ್ ವಾಟರ್ ಇಸ್ 18 ಓಕೆ 100 ಬೈ 18 ದಟ್ ಗಿವ್ಸ್ ಓಕೆ 5.56 ಇದನ್ನು ಸೈಡಲ್ಲಿ ಬರ್ಕೊಳ್ಳಿ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಗೊತ್ತಿಲ್ಲ ಹಾಗಾಗಿ ಈ ರೀತಿ ಫೈಂಡ್ ಮಾಡಿದ್ದೀನಿ ಮಾಸ್ ಬೈ ಮೋಲಾರ್ ಮಾಸ್ ನಾವು ಕೊಟ್ಟಿದ್ದಾರೆ 100 ಗ್ರಾಮ್ ಅಂತ ಸೊ 5.56 ಮೋಲ್ ಅಂತ ಹೇಳ್ಬೋದು ಓಕೆ 5.56 ಮೋಲ್ ಅಂತ ಹೇಳ್ತೀವಿ ಸೊ ನೋಟ್ ಮಾಡ್ಕೊಳ್ಳಿ ಇದನ್ನು ಕಂಪ್ಲೀಟ್ ಓಕೆ ನಂಬರ್ ಆಫ್ ಮೋಲ್ ಸಿಕ್ಕಿದೆ ಸೊ ಈಗ ಅಪ್ಲೈ ಮಾಡಿ ನಂಬರ್ ಆಫ್ ಮೋಲ್ಸ್ ಆಫ್ NaCl ಇಸ್ 0.100 ಮೋಲ್ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ NaCl ಇಸ್ 0.100 ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇಸ್ 5.56 ಸೊ 0.100 ಪ್ಲಸ್ 0.100 5.56 ದಟ್ ಗಿವ್ಸ್ 0.018 so this is a mole fraction it is a unitless quantity ಇಲ್ಲಿ ಯೂನಿಟ್ ಏನು ಬರೀ ಹೋಗಿಲ್ಲ it is a unitless quantity and the number of mole fraction ಅಥವಾ mole fraction of NaCl is 0.018 ಸೊ ಇಷ್ಟಿದೆ mole fraction of NaCl 0.018 ಸೊ ನೀವು ಈ ರೀತಿಯೂ ಫೈಂಡ್ ಔಟ್ ಮಾಡ್ಬೋದು ಏನಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ NaCl ಸಿಕ್ಕಿದೆ ನಂಬರ್ ಆಫ್ ಮೋಲ್ಸ್ ಆಫ್ ನಂಬರ್ ಮೋಲ್ ಫ್ರಾಕ್ಷನ್ ಆಫ್ NaCl ಸಿಕ್ಕಿದೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಮೋಲ್ ಫ್ರಾಕ್ಷನ್ ಆಫ್ ವಾಟರ್ನ ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ XNaCl ಪ್ಲಸ್ XH2O ಈಸ್ ಈಕ್ವಲ್ ಟು 1 ಅಂತ ಫಾರ್ಮುಲಾ ಇದೆ ಇದು ಗೊತ್ತಿದೆ ಎ ಬಿ ಅಂತ ತೊಗೊಂಡಿದ್ದೆ ಸೊ NaCl ಮೋಲ್ ಫ್ರಾಕ್ಷನ್ ಗೊತ್ತಿದೆ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ನ ಫೈಂಡ್ ಔಟ್ ಮಾಡಿ 1 ಮೈನಸ್ 0.018 ಆಗ ಮೋಲ್ ಫ್ರಾಕ್ಷನ್ ವಾಟರ್ ಸಿಗುತ್ತೆ ಹಾಗಾಗಿ ಒಂದು ಕಾಂಪೋನೆಂಟ್ ಮೋಲ್ ಫ್ರಾಕ್ಷನ್ ಸಿಕ್ಕಿದೆ ಇನ್ನೊಂದು ಕಾಂಪೋನೆಂಟ್ ಮೋಲ್ ಫ್ರಾಕ್ಷನ್ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೊ ಈ ರೀತಿ ಮಾಡ್ಬೋದು ಗೊತ್ತಾಯ್ತಲ್ವಾ ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಮೋಲ್ ಫ್ರಾಕ್ಷನ್ ಓಕೆ ಮೋಲ್ ಫ್ರಾಕ್ಷನ್ ವೆರಿ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ ಇಯರು ಸೊಲ್ಯೂಷನ್ ಚಾಪ್ಟರ್ ಬಂದಾಗ ಈ ಕಾನ್ಸೆಪ್ಟು ತುಂಬ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟು ಸೆಕೆಂಡ್ PUC ಸೊಲ್ಯೂಷನ್ ಅಂತ ಒಂದು ಚಾಪ್ಟರ್ ಇದೆ ಆ ಚಾಪ್ಟರಲ್ಲಿ ಯೂಶುವಲಿ ನಾವು ಎಕ್ಸ್ಪ್ರೆಸ್ ಮಾಡೋದು ಕಾನ್ಸಂಟ್ರೇಷನ್ ಮೋಲ್ ಫ್ರಾಕ್ಷನ್ಸಲ್ಲಿ ಮೋಲ್ ಫ್ರಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ದೇರ್ ಓಕೆ ಅಲ್ಲಿ ಡಿಸ್ಕಸ್ ಮಾಡೋಣ ಸೊ ಎರಡು ಟರ್ಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಮಾಸ್ ಪರ್ಸೆಂಟ್ ಆ್ಯಂಡ್ ಮೋಲ್ ಫ್ರಾಕ್ಷನ್ ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದ ನೆಕ್ಸ್ಟ್ ಟರ್ಮ್ ದಟ್ ಈಸ್ ಮೊಲಾರಿಟಿ ಓಕೆ ಮೊಲಾರಿಟಿ ಅಂತ ನೆಕ್ಸ್ಟ್ ಟರ್ಮ್ ಇದೆ ಸೊ ಈಗ ವಾಟ್ ಇಸ್ ಮೊಲಾರಿಟಿ ಸೊ ಮೊಲಾರಿಟಿ ಅಂದ್ರೇನು ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೆಥಡ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್ ಯೂಶುವಲಿ ನಾವು ಲ್ಯಾಬ್ರೇಟರಿ ಕಂಡೀಷನ್ಸ್ಗಳಲ್ಲಿ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡೋದು ಯಾವುದು ಮೊಲಾರಿಟಿ ಟರ್ಮಲ್ಲಿ ಓಕೆ ಕಾನ್ಸಂಟ್ರೇಷನ್ನ ಎಕ್ಸ್ಪ್ರೆಸ್ ಮಾಡೋದು ಯೂಶುವಲಿ ಮೊಲಾರಿಟಿಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ದೆನ್ ವಾಟ್ ಇಸ್ ಮೊಲಾರಿಟಿ ಸೊ ಮೊಲಾರಿಟಿ ಅಂದರೆ ಏನು ಗೊತ್ತಾಗಬೇಕು ನಿಮಗೆ ಹಾಗಾದರೆ ಕಾನ್ಸಂಟ್ರೇಷನ್ ಟರ್ಮ್ ಅಂತ ಗೊತ್ತಿದೆ ಸೊ ದೆನ್ ವಾಟ್ ಇಸ್ ಮೊಲಾರಿಟಿ ಅಂದರೆ ಜಸ್ಟ್
ಒಂದು ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಹೇಳಿದೆ ನಾನೀಗ ಈ ಕ್ಲಾಸಲ್ಲೇ. ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಅ ಸಬ್ಸ್ಟೆನ್ಸ್, ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಇನ್ ಅ ಪರ್ಟಿಕ್ಯುಲರ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೆ, ಕರೆಕ್ಟಾ? ಅದನ್ನು ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು ನಾವು ಬೇಕಾದರೆ. ಸೊ ಬಟ್ ಇಲ್ಲಿ ಇದು ಕಾನ್ಸಂಟ್ರೇಷನ್ ಟರ್ಮ್ ಏನಂತಂದರೆ ಮೊಲಾರಿಟಿ, ಇಟ್ ಇಂಡಿಕೇಟ್ಸ್, ಓಕೆ, ಮೊಲಾರಿಟಿ ದಿಸ್ ಇಂಡಿಕೇಟ್ಸ್ ನಂಬರ್ ಆಫ್ ಮೋಲ್ಸ್ ಇನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್, ದಟ್ ಮೀನ್ಸ್ N/V ಅಂತ ಹೇಳ್ತೀನಿ. ಸೊ ಹಾಗಾದ್ರೆ ವಾಟ್ ಇಸ್ ಮೊಲಾರಿಟಿ ಡೆಫಿನೇಷನ್? It is defined as the number of moles of solute dissolved in volume of a solution ಅಥವಾ 1 liter of a solution. ಓಕೆ, 1 ಲೀಟರ್ ಅಂತ ಎಕ್ಸ್ಪ್ರೆಸ್ ಮಾಡಬೇಕು. ಇನ್ ಎ ಲೀಟರ್ ಆಫ್ ಅ ಸೊಲ್ಯೂಷನ್, 1 ಲೀಟರಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ನ ಡಿಸಾಲ್ವ್ ಮಾಡ್ತೀವಿ, ದಟ್ ಗಿವ್ಸ್ ಎ ಮೊಲಾರಿಟಿ, ದಟ್ ಮೀನ್ಸ್ 1 ಮೋಲಾರ್ ಅಂತ ಹೇಳ್ಬೋದು. ಆಗ 1 ಲೀಟರ್ ಸೊಲ್ಯೂಷನಲ್ಲಿ ನೆನ್ಪಿಟ್ಕೊಳ್ಳಿ, 1 ಲೀಟರಲ್ಲಿ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಆ್ಯಂಡ್ ವಿ ಹ್ಯಾವ್ ಎ ಫಾರ್ಮುಲಾ, ದಟ್ ಈಸ್ molarity is equal to number of moles of solute divided by volume of a solution in liters. So very important definition. ಈ ಡೆಫಿನಿಷನ್ ನಿಮಗೆ ತುಂಬ ಕೇಳ್ತಾರೆ. ಡಿಫೈನ್ molarity and write the SI unit for molarity. ಸೊ ರೈಟ್ ದ SI unit ಅಂದರೆ ಏನು? SI unit ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಅಂದರೆ ಏನಂತ ಎಕ್ಸ್ಪ್ರೆಸ್ ಮಾಡ್ತೀರಾ? ಮೋಲ್ಸ್, MOL. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದರೆ ನಾವು ಮೋಲ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಮಾಸ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳಿ, ದಟ್ ಮೀನ್ಸ್ ಅಮೌಂಟ್ ಅಂದರೆ ಮೋಲ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು ಅದನ್ನು. ಆ್ಯಂಡ್ ವಾಲ್ಯೂಮ್ ಅಂದರೆ ಲೀಟರ್ ಅಂತ ಹೇಳ್ತೀವಿ. ಸೊ ದ SI unit ಆಫ್ ಮೊಲಾರಿಟಿ ಇಸ್ ಮೋಲ್ಸ್ ಪರ್ ಲೀಟರ್. ಸೊ ನೋಟ್ ಮಾಡ್ಕೊಬಿಡಿ, SI unit ಆಫ್ ಮೊಲಾರಿಟಿ ಇಸ್ ಮೋಲ್ಸ್ ಪರ್ ಲೀಟರ್, ಅಥವಾ ಈ ರೀತಿ ಬರಿತೀನಿ, ಮೋಲ್ ಪರ್ ಲೀಟರ್, ಈ ರೀತಿನೂ ಬರೀಬೋದು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಫೈನ್ ಮೊಲಾರಿಟಿ ಅಂತ ಕೇಳ್ತಾರೆ ಆ್ಯಂಡ್ ರೈಟ್ ದ SI unit ಅಂತ ಕೇಳ್ಬೋದು. ಮೊಲಾರಿಟಿ ಡೆಫಿನೇಷನ್ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಅ ಸೊಲ್ಯೂಷನ್ ಅಥವಾ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ 1 ಲೀಟರ್. ಓಕೆ, 1 ಲೀಟರ್ ಅಂತಲೇ ಆಗಿರಬೇಕು ಅದು, ಇಲ್ಲ ಕನ್ವರ್ಟ್ ಮಾಡಬೇಕು ನಾವು ಅದನ್ನು ML ಇದನ್ನು ಲೀಟರ್ಗೆ ಕನ್ವರ್ಟ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಗೊತ್ತಾಯ್ತು ಅನ್ಕೋತೀನಿ ಇಷ್ಟು ಕೂಡ. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ, ಡೆಫಿನಿಷನ್ ಪ್ಲಸ್ ಎಕ್ಸಾಂಪಲ್. SI unit ಏನು, ಡೆಫಿನಿಷನ್ ಏನು ಕಂಪ್ಲೀಟ್ ಗೊತ್ತಾಗಿದೆ. ಸೊ ಫಸ್ಟ್ ನೋಟ್ ಮಾಡ್ಕೊಳ್ಳಿ, ಇನ್ನೂ ಕೂಡ ಇದೆ ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ನೋಟ್ ಮಾಡ್ಕೊಂಡ್ರಲ್ವ ಮಕ್ಕಳ? ಸೊ ನಾನು ಆಗಲೇ ರಬ್ ಮಾಡಿದ್ದೀನಿ, SI units ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಅನ್ಕೋತೀನಿ. ಸೊ ಹಾಗಾದರೆ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಮೊಲಾರಿಟಿ. ಸೊ ಮೊಲಾರಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮಗೀಗ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ಸ್ ಹೇಳಬೇಕು ಅಂತಂದರೆ ನೋಡಿ, ಮೊಲಾರಿಟಿ ಅಂತಂದೆ, ದಟ್ ಮೀನ್ಸ್ 1 ಮೋಲಾರ್ ಅಂತ ಕೆಲವೊಂದು ಸರಿ ಹೇಳ್ತಾರೆ. 1 ಮೋಲಾರ್ ಅಂತ ಹೇಳಿದ್ರೆ 1 ಲೀಟರ್, ಮೊಲಾರಿಟಿ 1 ಮೋಲಾರ್, ಏನು ಡಿಫರೆನ್ಸ್ ಇಲ್ಲ. ಸೊ ದಟ್ ಮೀನ್ಸ್ ಸರ್ಟನ್ ವಾಲ್ಯೂಮ್ ಆಫ್ ನಂಬರ್ ಆಫ್ ಸೊಲ್ಯೂಟ್ನ 1 ಲೀಟರ್ ಸೊಲ್ಯೂಟ್ ಡಿಸಾಲ್ವ್ ಮಾಡಬೇಕು. ಹೇಗೆ ಡಿಸಾಲ್ವ್ ಮಾಡೋದು? ಫಾರ್ ಎಕ್ಸಾಂಪಲ್ 1 ಮೋಲಾರ್ NaOH ಅಂತ ಹೇಳಿದ್ರು ಅನ್ಕೊಳ್ಳಿ. 1 ಮೋಲಾರ್ NaOH ಅಂದರೆ ಏನರ್ಥ? 40 ಗ್ರಾಮ್ ಆಫ್ NaOH ಸಾಲ್ಟ್ನ 1 ಲೀಟರಲ್ಲಿ ಡಿಸಾಲ್ವ್ ಮಾಡಿದ್ರೆ, ಓಕೆ, 1 ಲೀಟ್ರಲ್ಲೇ ಡಿಸಾಲ್ವ್ ಮಾಡಿದ್ರೆ ದಟ್ ಇಸ್ ವಾಟ್ 1 ಮೋಲಾರ್ NaOH. ಹೇಗೆ? ನೀವು ಯಾವುದೇ ಸಾಲ್ಟ್, ಯಾವುದೇ ಕಾಂಪೌಂಡ್ ತೊಗೊಳ್ಳಿ, ಅದನ್ನು ನೀವು 1 ಮೋಲಾರ್ ಅಂತ ಹೇಳಬೇಕು ಅಂದರೆ ನಾನು ಹೇಳಿದೆ ವಾಲ್ಯೂಮ್ನ ಲೀಟರ್ಗೆ ನಾವು 1000 ಲೀಟರ್ ಇಡಬೇಕು. ಓಕೆ, 1000 ಲೀಟ್ರಲ್ಲಿ ಅಂದರೆ 1000 ml ಅಲ್ಲಿ ಇಡಬೇಕು, ಅಥವಾ 1 ಲೀಟರ್ ಅಂತ ಹೇಳಬೇಕು. ಸೊ ಹಾಗಾದರೆ ಇಲ್ಲಿ ಹೇಳ್ತಾರೆ ನಾನು 1000 ml ಅಥವಾ 1 ಲೀಟರ್ ಅಂತಂದರೆ, ಸೊ 1 ಮೋಲಾರ್ ಬರಬೇಕು ಅಂದರೆ 40 ಗ್ರಾಮ್ ಆಫ್ NaOHನ 1 ಲೀಟರ್ ಡಿಸಾಲ್ವ್ ಮಾಡಿದ್ರೆ ದೆನ್ ವಿ ಗೆಟ್ 1 ಮೋಲಾರ್ NaOH. ಸೊ 1 ಮೋಲಾರ್ ಅಂತ ಸಿಗುತ್ತೆ. ಸೊ ಪರ್ಟಿಕ್ಯುಲರ್ 1 ಲೀಟರ್ ಅಂತ ಇಟ್ಟರೆ, ಸೊ ಬೇಡ ಸರ್ ನಮ್ಗೆ 1 ಲೀಟರ್ ಬೇಡ, 500 ml ಬೇಕು, 200 ml ಸಾಕು ಅಂತಂದರೆ ಅದು ಮಾಡೋ ಮೆಥಡ್ ಬೇರೆ ಇದೆ, ಕ್ಯಾಲ್ಕುಲೇಷನ್ಸು. ಬಟ್ ಜನರಲ್ ಆಗಿ 1 ಮೋಲಾರ್ ಸೊಲ್ಯೂಷನ್ ಅಂತಂದರೆ 1 ಮೋಲಾರ್ ಆಫ್ ಸೊಲ್ಯೂಷನ್ ಕಾಂಪೌಂಡ್ ಯಾವುದೇ ಆಗಿರ್ಬೋದು, ಅದರದ್ದು ಗ್ರಾಮ್ ಮಾಲಿಕ್ಯುಲರ್ ವೇಟ್ ಏನಿರುತ್ತೆ ಅಷ್ಟು ವೇಟ್ನ ಸಾಲ್ಟ್ನ ಅಥವಾ ಕಾಂಪೌಂಡ್ನ 1 ಲೀಟರ್ ಡಿಸಾಲ್ವ್ ಮಾಡಿದ್ರೆ ದಟ್ ಗಿವ್ಸ್ 1 ಮೋಲಾರ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಸೊ ಇಲ್ಲಿ NaOH ತೊಗೊಂಡಿದ್ದೀನಿ. 1 ಮೋಲಾರ್ NaOH ಸೊಲ್ಯೂಷನ್ ಬೇಕು ಅಂದರೆ 40 ಗ್ರಾಮ್ ಅಂತ ಯಾಕೆ ತೊಗೊಂಡೆ? 40 ಅನ್ನೋದು NaOH ಮಾಲಿಕ್ಯುಲರ್ ಮಾಸ್, ಮೋಲಾರ್ ಮಾಸ್ ಅಥವಾ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಅಷ್ಟು ವೇಟ್ನ 1 ಲೀಟರ್ ಡಿಸಾಲ್ವ್ ಮಾಡಿದ್ರೆ ದಟ್ ಗಿವ್ಸ್ 1 ಮೋಲಾರ್ NaOH ಸೊಲ್ಯೂಷನ್ ಸಿಗುತ್ತೆ. ಆ್ಯಂಡ್ ಈಗ ನಮಗೆ ಡೌಟ್ ಬರ್ಬೋದು, ಸರ್ ನಮಗೆ 1 ಮೋಲಾರ್ ಬೇಡ ಸರ್, NaOH 0.2 ಮೋಲಾರ್ ಬೇಕು, 0.2 ಮೋಲಾರ್ NaOH ಬೇಕು. ಹಾಗಾದರೆ ನಾವು ಏನು ಮಾಡ್ಬೋದು? 1 ಮೋಲಾರ್ NaOH ಬೇಡ, ಕಾನ್ಸಂಟ್ರೇಷನ್ ಸ್ವಲ್ಪ ಇನ್ನೂ ಡೈಲ್ಯೂಟ್ ಮಾಡಬೇಕು, 0.2 ಬೇಕು, ಇಲ್ಲ 0.5 ಬೇಕು, 0.9 ಬೇಕು ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗಾದ್ರೆ? ಸೊ ಅದನ್ನು ನೋಡೋಣ. 0.2 ಮೋಲಾರ್ NaOH ಅಂದರೆ ದಟ್ ಮೀನ್ಸ್ 0.2 ಮೋಲ್ ಆಫ್ NaOH ಅಂತ ಅರ್ಥ. 0.2 ಮೋಲ್ ಆಫ್ NaOH ಡಿಸಾಲ್ವ್ ಆಗಿದೆ 1 ಲೀಟ್ರಲ್ಲಿ ಅಂತ ಅರ್ಥ. ಸೊ ಹಾಗಾದರೆ ಇಲ್ಲಿ ಬೇಕಾಗಿರೋದು ನಮಗೆ 1 ಮೋಲಾರ್ ಅಂತಂದರೆ 1 ಮೋಲ್ ಡಿಸಾಲ್ವ್ಡ್ ಇನ್ 1 ಲೀಟರ್, ಕರೆಕ್ಟಾ? ಅಥವಾ 1000 ml. 1 ಮೋಲ್ ಅನ್ನೋದು 1000 ml ಡಿಸಾಲ್ವ್ ಮಾಡಿದ್ರೆ 0.2 ಮೋಲ್ ಅನ್ನೋದು ಎಷ್ಟಲ್ಲಿ ಡಿಸಾಲ್ವ್ ಮಾಡಬೇಕು, ಎಷ್ಟಲ್ಲಿರುತ್ತೆ, ಎಷ್ಟು ವಾಲ್ಯೂಮಲ್ಲಿ ಇರುತ್ತೆ? ಸೊ ಲೆಟ್ ಇಟ್ ಬಿ X ಅಥವಾ X ಅಂತ ತಗೊಳ್ಳೋಣ. ಸೊ ಹಾಗಾದರೆ X ಅಂದರೆ ಏನಾಗುತ್ತೆ? 1000 ಇಂಟು 0.2 ಡಿವೈಡ್ ಬೈ 1 ದಟ್ ಗಿವ್ಸ್ 200 ml. ಹಾಗಾದರೆ 0.2 ಮೋಲ್ ಅಂತಂದರೆ 200 ml ಇರುತ್ತೆ. ಆ್ಯಂಡ್ ಡೈಲ್ಯೂಟ್ ಮಾಡಬೇಕು. 1 ಮೋಲಾರ್ ಸೊಲ್ಯೂಷನ್ನಲ್ಲಿರೋ 1 ಲೀಟರ್ ಸೊಲ್ಯೂಷನ್ನಲ್ಲಿರೋ ಇದನ್ನು 200 mlನ ತೊಗೊಂಡು 1000ಗೆ ನಾವು ಮೇಕಪ್ ಮಾಡಬೇಕು. ಅಂದರೆ 1 ಲೀಟರ್ಗೆ ಮೇಕಪ್ ಮಾಡಬೇಕು 1000 ml ಬರೋ ಹಾಗೆ. ಅಂದರೆ ಅರ್ಥ 1 ಮೋಲಾರ್ ಸೊಲ್ಯೂಷನ್ NaOHಲಿರೋದು 200 mlನ ತೊಗೊಂಡು ನೀವು 1 ಲೀಟರ್ಗೆ ಮೇಕಪ್ ಮಾಡಿದ್ರೆ 200 ml ಅಂದರೆ ಇನ್ನು 800 ಹಾಕಿದ್ರೆ 1 ಲೀಟರ್ ಆಗುತ್ತೆ. ಸೊ ಆಗ ನಮಗೆ ವಿ ಗೆಟ್ 0.2 ಮೋಲಾರ್ NaOH. ಆಗ ನಮಗೆ ಬರುತ್ತೆ 0.2 ಮೋಲಾರ್ NaOH. ಸೊ ದಿಸ್ ಇಸ್ ದ ವೇ ಟು ಡೈಲ್ಯೂಟ್ ದ ಸೊಲ್ಯೂಷನ್. ಸೊ ಈ ರೀತಿ ನಾವು ಡೈಲ್ಯೂಟ್ ಮಾಡ್ಬೋದು ಅಂತ ಹೇಳ್ಬೋದು.
ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ ನಿಮಗೆ. ಸೊ 200 ml ಅಂತ ಹೇಳಿದೆ. ಸರ್ ನಮ್ಗೆ ಡೈರೆಕ್ಟಾಗಿ ಈ ಥರ ಗೊತ್ತಾಗಲಿಲ್ಲ, ಏನಾದರೂ ಫಾರ್ಮುಲಾಸ್ ಇದೆಯಾ ಇದ್ರ ಬಗ್ಗೆ ಅಂತ ಅಂದರೆ, ಸೊ ಹೇಳ್ತೀನಿ, ಫಾರ್ಮುಲಾಸ್ ಬೇಕಾದರೂ ಕೊಡ್ತೀನಿ. ಏನು ಫಾರ್ಮುಲಾ? ಸೊ ಲ್ಯಾಬಲ್ಲಿ ನಾವು ತುಂಬ ಯೂಸ್ ಮಾಡ್ತೀವಿ ಫಾರ್ಮುಲಾನ. ಕೆಮಿಸ್ಟ್ರಿ ಲ್ಯಾಬೊರೇಟ್ರಲ್ಲಿ ತುಂಬ ಫಾರ್ಮುಲಾ ಯೂಸ್ ಮಾಡ್ತೀವಿ. M1 V1 = M2 V2. ಈಗ ನಿಮಗೆ ಒಂದು ಕಾನ್ಸಂಟ್ರೇಷನ್ ಬೇಕು, ಯಾವುದಂದರೆ 0.2 ಮೋಲಾರು. ಓಕೆ, ಎಷ್ಟು ಬೇಕು? 1000 ml ಅಥವಾ 1 ಲೀಟರ್ ಬೇಕು. 1000 ml ಅಥವಾ 1 ಲೀಟರ್ ಬೇಕು. 1000 ml 1 ಲೀಟರ್ ಬೋತ್ ಆರ್ ಸೇಮ್. ಆ್ಯಂಡ್ M2 ಎಷ್ಟಿದೆ? ಇಲ್ಲಿರೋದು M2 1 ಮೋಲಾರ್ ಇದೆ. ಅದು ವಾಲ್ಯೂಮ್ ನಮ್ಗೆ ಗೊತ್ತಿಲ್ಲ. ಎಷ್ಟು ಡೈಲ್ಯೂಟ್ ಮಾಡಬೇಕು ವಾಲ್ಯೂಮ್ನ, ಎಷ್ಟು ತೊಗೋಬೇಕು ವಾಲ್ಯೂಮ್ 1 ಮೋಲರಿಂದ, ಅದು ಗೊತ್ತಿಲ್ಲ. 1 ಮೋಲಾರ್ NaOH ಇದೆ. 1 ಮೋಲಾರ್ NaOHನ ನೀವು 0.2 ಮೋಲಾರ್ ಕಾನ್ಸಂಟ್ರೇಷನ್ ಇಳಿಸಬೇಕು. ಹಾಗಾದರೆ 1 ಮೋಲಾರ್ NaOHಲ್ಲಿ 1 ಲೀಟರ್ ಸೊಲ್ಯೂಷನಲ್ಲಿ ಎಷ್ಟು ml ತೊಗೊಂಡು ಡೈಲ್ಯೂಟ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ, ಲೆಟ್ ಇಟ್ ಬಿ V2. V2 = 0.2 × 1000, ಓಕೆ, ಡಿವೈಡೆಡ್ ಬೈ 1 ಮೋಲಾರ್. ಸೊ 0.2 ಮೋಲಾರ್, 0.2 ಮೋಲಾರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನು 0.2 × 1000 ಅಂದರೆ 200 ml ಉಳಿಯುತ್ತೆ. ಓಕೆ, ಅಂದರೆ ಇಲ್ಲಿ ಸೊಲ್ಯೂಷನು ಡೈಲ್ಯೂಟ್ ಆಗಿದೆ. 200 mlಗೆ 800 ml ವಾಟರ್ನ ಆ್ಯಡ್ ಮಾಡಿದ್ರೆ 1 ಲೀಟರ್ ಅಂತ ಆಗುತ್ತೆ. ದೆನ್ ವಿ ಗೆಟ್ 0.2 ಮೋಲಾರ್ NaOH ಸಿಗುತ್ತಾಗ. ಬಟ್ ಸೊಲ್ಯೂಷನ್ ಡೈಲ್ಯೂಟ್ ಆಗ್ತದೆ. ಬಟ್ 0.2 ಮೋಲ್ ಏನಾಗಿದೆ? 0.2 ಮೋಲ್ ಹಾಗಿದೆ, ಅದು ಚೇಂಜ್ ಆಗಲ್ಲ. 0.2 ಮೋಲ್ ನಂಬರ್ ಆಫ್ ಸೊಲ್ಯೂಟ್ ಅಷ್ಟೇ ಇರುತ್ತೆ. ಗೊತ್ತಾಯ್ತಾ ಮಕ್ಕಳು ಹೇಗೆ ಅಂತ? 0.2 ಮೋಲ್ ಆಫ್ NaOH ಸೊಲ್ಯೂಟು ಅಷ್ಟೇ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಸೊಲ್ಯೂಷನ್ ಡೈಲ್ಯೂಟ್ ಮಾಡಬೇಕು ಅಂದರೆ 1 ಲೀಟರ್ 1 ಮೋಲ್ ಸೊಲ್ಯೂಷನ್ ಮಾಡಿರ್ತಾರೆ, ಅದನ್ನು 0.2 ಮೋಲ್ ಮಾಡಬೇಕಂದ್ರೆ ಏನು ಮಾಡ್ತೀರಾ? ಅದರಲ್ಲಿರೋ 200 ml ತೊಗೊಂಡು ಅದಕ್ಕೆ 800 ml ವಾಟರ್ನ ಆ್ಯಡ್ ಮಾಡಿದ್ರೆ 1 ಲೀಟರ್ ಆಗುತ್ತೆ. ದಟ್ ಗಿವ್ಸ್ 0.2 ಮೋಲಾರ್ NaOH ಕೊಡುತ್ತೆ. ಸೊ ಈ ರೀತಿ ನಾವು ಡೈಲ್ಯೂಟ್ ಮಾಡ್ಬೋದು. ಗೊತ್ತಾಯ್ತಾ? ಕನ್ಫ್ಯೂಸ್ ಆಗುವಂಥದ್ದೆಲ್ಲ ಲ್ಯಾಬಲ್ಲಿ ನಾವು ಹೇಳ್ಕೊಡ್ತೀವಿ, ಇದನ್ನು ನಿಮ್ಗೆ ಅರ್ಥ ಆಗುತ್ತೆ, ಕನ್ಫ್ಯೂಸ್ ಆಗಬೇಡಿ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ದ ಮೊಲಾರಿಟಿ. ಸೊ ಮೊಲಾರಿಟಿ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಕ್ತು ಅನ್ಕೋತೀನಿ ನಿಮಗೆ. ನೆಕ್ಸ್ಟ್ ಹಾಗಾದರೆ ಮೊಲಾರಿಟಿ ಆದಮೇಲೆ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಯಾವುದಿದೆ? ಸೊ ನೆಕ್ಸ್ಟ್ ಮೊಲಾರಿಟಿ ಆದಮೇಲೆ ವೆರಿ ಇಂಪಾರ್ಟೆಂಟ್ ಕಾನ್ಸಂಟ್ರೇಷನ್ ಟರ್ಮ್ ನೆಕ್ಸ್ಟ್ ಇರುವಂಥದ್ದು, ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ ಈಗ. ಸೊ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ ಮೊಲಾರಿಟಿ ಮೇಲೆ. 5.3 grams of anhydrous sodium carbonate is dissolved in water and solution is made up to 500 ml. What is the molarity of that solution? 5.3 ಗ್ರಾಮ್ನ anhydrous sodium carbonate ಡಿಸಾಲ್ವ್ ಮಾಡಿದ್ದಾರೆ ವಾಟರ್ ಡಿಸಾಲ್ವ್ ಮಾಡಿ 500 mlಗೆ ಮೇಕಪ್ ಮಾಡಿದ್ದಾರೆ. 500 ml ಅಷ್ಟು ಸೊಲ್ಯೂಷನ್ನ ಮೇಕಪ್ ಮಾಡಿದ್ದಾರೆ. ಎಷ್ಟೋ ವಾಟರ್ಲಿ 5.3 ಗ್ರಾಮ್ ಸೋಡಿಯಂ ಕಾರ್ಬೊನೇಟ್ ತೊಗೊಂಡ್ರಿ, ಎಷ್ಟೋ ವಾಟರ್ ಡಿಸಾಲ್ವ್ ಮಾಡಿದ್ರಿ, 500 ml ಬರೋ ಹಾಗೆ ನೀವು ಮೇಕಪ್ ಮಾಡಿದ್ದೀರಾ. ಹಾಗಾದರೆ ಆ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾನ್ಸಂಟ್ರೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಮಾಡಿದರೆ ಅದು ಕಾನ್ಸಂಟ್ರೇಷನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಹ್ಯಾವ್ ಎ ಫಾರ್ಮುಲಾ, ದಟ್ ಈಸ್ ಮೊಲಾರಿಟಿ = ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತ ಹೇಳಿದ್ದೀವಿ. ದಿಸ್ ಇಸ್ ದ ಫಾರ್ಮುಲಾ. ದೆನ್ ವಾಟ್ ಇಸ್ ನಂಬರ್ ಆಫ್ ಮೋಲ್ಸ್? ಸೊ ನಂಬರ್ ಆಫ್ ಮೋಲ್ಸ್ N = ಮಾಸ್ ಬೈ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಅ ಸೊಲ್ಯೂಟ್. ಇಲ್ಲಿ ಸೊಲ್ಯೂಟ್ ಯಾವುದು? ಸೊಲ್ಯೂಟ್ ಬಂದು 5.3 ಗ್ರಾಮ್ ಆಫ್ ಅನ್ಹೈಡ್ರಸ್ ಸೋಡಿಯಂ ಕಾರ್ಬೊನೇಟ್, Na2CO3 ಅಂತ ಹೇಳ್ತೀವಿ. ಸೋಡಿಯಂ ಕಾರ್ಬೊನೇಟ್ ಅಂದರೆ Na2CO3. ಸೊ ಅದ್ರ ಮಾಸ್ ಎಷ್ಟು ಕೊಟ್ಟಿದ್ದಾರೆ? ಗಿವನ್ ಮಾಸ್ ಕೊಟ್ಟಿರೋದು 5.3 ಗ್ರಾಮ್. ಸೊ 5.3 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಸೋಡಿಯಂ ಕಾರ್ಬೊನೇಟ್ ಎಷ್ಟು ಬರುತ್ತೆ? 106 ಬರುತ್ತೆ. ಓಕೆ, 106 ಆ್ಯಂಡ್ 5.3 ಡಿವೈಡ್ ಬೈ 106 ಅಂದರೆ ಇಟ್ ಗಿವ್ 0.05 ಮೋಲ್. 0.05 ಮೋಲ್ ಬರುತ್ತೆ. ಸೊ ಇಷ್ಟು ನಂಬರ್ ಆಫ್ ಮೋಲ್ಸ್ ಇದೆ. 0.05 ನಂಬರ್ ಆಫ್ ಮೋಲ್ಸು ಎಷ್ಟು ವಾಲ್ಯೂಮಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಅದೆಷ್ಟು ವಾಲ್ಯೂಮು? ವಾಲ್ಯೂಮ್ = 500 ml ಇದೆ. 500 ml ಇದೆ ಅಂದರೆ ನೀವು ಲೀಟರ್ ಕನ್ವರ್ಟ್ ಮಾಡಬೇಕು. ಲೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 1000 ಮಾಡಿ. ಸೊ ದೆನ್ ವಿ ಗೆಟ್ 0.5 ಲೀಟರ್ ಬರುತ್ತೆ. ಸೊ 500 ml ಅಂದರೆ 0.5 ಲೀಟರ್ ಅಂತ ಹೇಳ್ತೀವಿ. ಸೊ ಇಷ್ಟು ಸಿಕ್ತು ನಿಮಗೆ. ಆ್ಯಂಡ್ ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಮೊಲಾರಿಟಿ = ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಎಷ್ಟಿದೆ? 0.05 ಇದೆ ಡಿವೈಡೆಡ್ ಬೈ 0.5 ಇದೆ. ದಟ್ ಈಸ್ = 0.1 ಮೋಲಾರ್. ಓಕೆ, 0.1 ಮೋಲಾರ್ ಬರುತ್ತೆ. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಕಂಪ್ಲೀಟು. ಸೊ ಕ್ಯಾಲ್ಕುಲೇಷನ್ಸ್ ವ್ಯಾಲ್ಯೂ ಮಿಸ್ ಆಗಿದ್ರೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಳಿ. ಬಟ್ ಕರೆಕ್ಟ್ ಆಗಿದೆ ಎಲ್ಲ ಕೂಡ. 5.3 ಡಿವೈಡ್ ಬೈ 106 0.05 ಮೋಲ್ ಬರುತ್ತೆ. ಇಷ್ಟು ಮೋಲ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ದೆನ್ ವಿ ಗೆಟ್ 0.1 ಮೋಲ್. ಸೊ ಹೇಗೆ ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡಿದ್ದೀನಿ, ವಾಲ್ಯೂಮ್ ಆಫ್ ಸೊಲ್ಯೂಟ್ನ ಲೀಟರ್ ಕನ್ವರ್ಟ್ ಮಾಡಿದ್ದೀನಿ, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಮೊಲಾರಿಟಿಗೆ. ಸೊ ದೆನ್ ವಿ ಗೆಟ್ 0.1 ಮೋಲಾರ್. ಸೊ ದಿಸ್ ಇಸ್ ದ ವೇ ಟು ಫೈಂಡ್ ಔಟ್ ದ ಮೊಲಾರಿಟಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ಓಕೆ, ಕಾನ್ಸಂಟ್ರೇಷನ್ ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ. 500 mlಗೆ ಮೇಕಪ್ ಮಾಡಿದ್ದಾರೆ, ಅದರದ್ದು ಕಾನ್ಸಂಟ್ರೇಷನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ. ಸೊ ವಿಡಿಯೋ ಪಾಸ್ ಮಾಡಿ, ಸೊ ನೋಟ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಇರುವಂಥದ್ದು. ಓಕೆ, ಫಸ್ಟ್ ವಿಡಿಯೋ ಪಾಸ್ ಮಾಡಿದಾರಲ್ಲ, ವಿಡಿಯೋ ಪಾಸ್ ಮಾಡಿ ಪ್ರಾಬ್ಲಮ್ ಬರ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಇರುವಂಥದ್ದು ನೆಕ್ಸ್ಟ್ ಟರ್ಮ್, ದಟ್ ಇಸ್ ಮೊಲಾಲಿಟಿ. ಓಕೆ, ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ ಯಾವುದು? ಮೊಲಾಲಿಟಿ. ಆ್ಯಂಡ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೊಲಾಲಿಟಿ ಆ್ಯಂಡ್ ಮೊಲಾರಿಟಿ? ಸೊ ಒಂದು ವರ್ಡ್ ಡಿಫ್ರೆನ್ಸ್ ಇದೆ ಸರ್, ಒಂದು ಆಲ್ಫಾಬೆಟ್ ಡಿಫ್ರೆನ್ಸ್ ಇದೆ ಅಂತ ಅನ್ಕೋಬೇಡಿ. ಮೊಲಾಲಿಟಿ. ಸೊ ಇಲ್ಲಿ ಡೆಫಿನೇಷನ್ ಹೇಳಿದ್ರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಮೊಲಾಲಿಟಿ ಮೀನ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ kg ಆಫ್ ಎ ಸಾಲ್ವೆಂಟ್. ಓಕೆ, 1 kg ಆಫ್ ಅ ಸಾಲ್ವೆಂಟ್. ಸೊ ಇಲ್ಲಿ ನೋಡಿ ನೀವು kg ಆಫ್ ಅ ಸಾಲ್ವೆಂಟ್, ಇಲ್ಲೇನು ಇದಿದೆ, ಅಲ್ಲಿ ಹೇಳ್ತಿದ್ದೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್
ಲೀಟರ್ ಆಫ್ ಅ ಸೊಲ್ಯೂಷನ್, 1 ಲೀಟರ್ ಆಫ್ ಅ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ವಿ. 1 ಲೀಟರ್ ಅಂತ ಹೇಳ್ತಾ ಇದ್ವಿ, ಬಟ್ ಇಲ್ಲಿ ಕೆ ಜಿ ಅಂತ ಹೇಳ್ತಾ ಇದ್ವಿ. ಅಲ್ಲಿ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ವಿ, ಬಟ್ ಇಲ್ಲಿ ಸಾಲ್ವೆಂಟ್ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಮೊಲಾರಿಟಿಲಿ ನೀವು ತಗೊಳ್ಳೋದು, ವಿ ಹ್ಯಾವ್ ಟು ಕನ್ಸಿಡರ್ ದ ಮಾಸ್ ಆಫ್ ಅ ಸಾಲ್ವೆಂಟ್. ಬಟ್ ಇನ್ ಮೊಲಾರಿಟಿ ವಿ ಹ್ಯಾವ್ ಕನ್ಸಿಡರ್ಡ್ ದ ಮೊಲಾರಿಟಿ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಇನ್ ಲೀಟರ್. ಅಲ್ಲಿ ವಾಲ್ಯೂಮ್ ತೊಗೊಂಡಿದ್ವಿ, ಬಟ್ ಇಲ್ಲಿ ಮಾಸ್ ಆಫ್ ಸಾಲ್ವೆಂಟ್ ತೊಗೋತಾ ಇದ್ದೀವಿ. ಅಲ್ಲಿ ತೊಗೊಂಡಿದ್ದು ವಾಲ್ಯೂಮು, ಬಟ್ ಇಲ್ಲಿ ತೊಗೋತಾ ಇರೋದು ಮಾಸ್ ಆಫ್ ಸಾಲ್ವೆಂಟ್. ಅಲ್ಲಿ ತೊಗೋತಿದ್ದು ವಾಲ್ಯೂಮ್ ಆಫ್ ಸೊಲ್ಯೂಷನ್. ಸೊ ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಮೊಲಾರಿಟಿ ಅಂಡ್ ಮೊಲಾಲಿಟಿ. ಆ್ಯಂಡ್ ದ ಈಕ್ವೇಷನ್ ಈಸ್ ಮೊಲಾಲಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ ಮಾಸ್ ಆಫ್ ಅ ಸಾಲ್ವೆಂಟ್ ಇನ್ ಕೆ ಜಿ. ತೊಗೋತಾ ಇರೋದ್ರಲ್ಲಿ ಮಾಸ್ ಆಫ್ ಅ ಸಾಲ್ವೆಂಟ್ ಇನ್ ಕೆ ಜಿ. ಸೊ ಇಲ್ಲಿ ಮೆಜರ್ ಮಾಡ್ತಾ ಇರೋದು ಮಾಸ್, ಅಲ್ಲಿ ತೊಗೊಂಡಿದ್ದು ವಾಲ್ಯೂಮ್. ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸೊ ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ. ಸೊ ಹಾಗಾದರೆ ಈ ಮೊಲಾಲಿಟಿಗೆ ಯಾವುದು ಬೆಸ್ಟ್ ಮೆಥಡ್ ಅಂತ ಹೇಳೋದಾದರೆ, ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ ಬೆಸ್ಟ್ ಮೆಥಡ್ ಯಾವುದು ಅಂತ ಹೇಳೋದಾದರೆ, ಮೊಲಾರಿಟಿ ಇಸ್ ಟೆಂಪ್ರೇಚರ್ ಡಿಪೆಂಡೆಂಟ್. ನೋಟ್ ಮಾಡ್ಕೊಳ್ಳಿ ಮಕ್ಕಳ, ಮೊಲಾರಿಟಿ ಇಸ್ ಟೆಂಪ್ರೇಚರ್ ಡಿಪೆಂಡೆಂಟ್, ಬಟ್ ಮೊಲಾಲಿಟಿ ಇಸ್ ಟೆಂಪ್ರೇಚರ್ ಇಂಡಿಪೆಂಡೆಂಟ್. ವೈ? ಯಾಕೆ ಅಂತಂದರೆ ಮೊಲಾರಿಟಿಲಿ ಏನಿತ್ತು, ಮೊಲಾರಿಟಿ ಇಸ್ ಈಕ್ವಲ್ ಟು ಎನ್ ಬೈ ವಿ, ಬಟ್ ಮೊಲಾಲಿಟಿ ಎಮ್ ಇಸ್ ಈಕ್ವಲ್ ಟು ಎನ್ ಬೈ ಎಮ್ ಅಂತ ಮಾಸ್ ಆಫ್ ಸಾಲ್ವೆಂಟ್ ಅಂತ ತಗೋತೀನಿ. ಸೊ ಇಲ್ಲಿ ವಾಲ್ಯೂಮ್ ಏನಾಗುತ್ತೆ, ವಾಲ್ಯೂಮ್ ಇಟ್ ಚೇಂಜಸ್ ವಿತ್ ದ ಟೆಂಪ್ರೇಚರ್. ಇದೇನಾಗುತ್ತೆ, ಟೆಂಪ್ರೇಚರ್ ಜೊತೆ ಚೇಂಜ್ ಆಗುತ್ತೆ. ಯಾಕೆ? ಒಂದು ವಾಟರ್ ನೀವು ಟೆಂಪ್ರೇಚರ್ ಕೊಟ್ಟು ಬಾಯ್ಲ್ ಮಾಡ್ತಿದ್ರೆ ವಾಟರ್ ಏನಾಗುತ್ತೆ, ಆಪರೇಟ್ ಆಗಿ ವಾಲ್ಯೂಮ್ ಕಡಿಮೆ ಆಗುತ್ತೆ. ಹಾಗಾದರೆ ಮೊಲಾರಿಟಿ ಇಸ್ ಟೆಂಪ್ರೇಚರ್ ಡಿಪೆಂಡೆಂಟ್, ಅಂದರೆ ಟೆಂಪ್ರೇಚರ್ ಜೊತೆ ಅದು ಕೂಡ ವೇರಿ ಆಗ್ತಾ ಇರುತ್ತೆ. ಬಟ್ ಮಾಸ್ ಏನಿದೆ, ದಟ್ ಮಾಸ್ ಡಸಂಟ್ ವೇರಿ ವಿತ್ ದ ಟೆಂಪ್ರೇಚರ್, ಇಟ್ ಇಸ್ ಟೆಂಪ್ರೇಚರ್ ಇಂಡಿಪೆಂಡೆಂಟ್. ದಟ್ ಇಸ್ ದ ಮೇನ್ ಡಿಫರೆನ್ಸ್. ಓಕೆ, ಮೊಲಾರಿಟಿ concentration term it changes with the temperature, but molality it does not changes with the temperature. So ಅದು ನೋಟ್ ಮಾಡ್ಕೊಳ್ಳಬೇಕಾದ್ರೆ there is the main difference also. ಓಕೆ, ಸೊ ಗೊತ್ತಾಯಿತು ಅನ್ಕೋತೀನಿ ಮೊಲಾಲಿಟಿ ಬಗ್ಗೆ ಅಂದ್ರೆ ಏನು ಅಂತ. ಸೊ ಮೊಲಾರಿಟಿ ಮಧ್ಯೆ ಯಾವುದು ಬೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಮೊಲಾಲಿಟಿನ ಬೆಸ್ಟ್ ಮೆಥಡು, ಬಟ್ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡೋದು ಮೊಲಾರಿಟಿಲಿ. ಓಕೆ, ಹಾಗಾದ್ರೆ ಇಷ್ಟು ಇನ್ಫಾರ್ಮೇಷನ್ಸ್ ಕಂಪ್ಲೀಟ್ ಗೊತ್ತಾಗಿದೆ. ಆ್ಯಂಡ್ ಒಂದು ಪ್ರಾಬ್ಲಮ್ ಕೊಡ್ತೀನಿ, ಪ್ರಾಬ್ಲಮ್ ನೋಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ ಅಥವಾ ಮೊಲಾಲಿಟಿ ಆಫ್ ಅ ಸೊಲ್ಯೂಷನ್ ಕಂಟೈನಿಂಗ್ 36 gram of glucose dissolved in ಅಥವಾ in 250 gram of water. ಸೊ ಒಂದು ಕ್ವಶನ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಮೊಲಾಲಿಟಿ ಆಫ್ ಅ ಸೊಲ್ಯೂಷನ್ ಕಂಟೈನಿಂಗ್ 36 gram of glucose in 250 gram of water. Okay, calculate the molality of a solution which contains 36 gram of glucose in 250 gram of water. So ಇಷ್ಟದು ಮೊಲಾಲಿಟಿ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾರೆ ಅನ್ಕೊಳ್ಳಿ. ಸೊ ಹೇಗೆ, ತುಂಬ ಸಿಂಪಲ್. ಮೊಲಾಲಿಟಿ ಎಮ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆಜಿ ಅಂತ ಗೊತ್ತಿದೆ. ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆಜಿ. ಸೊ ದೆನ್ ವಾಟ್ ಇಸ್ ನಂಬರ್ ಆಫ್ ಮೋಲ್ಸ್? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗ್ಲೂಕೋಸ್ ಕೊಟ್ಟಿದ್ದಾರೆ. ಸೊ ಗ್ಲೂಕೋಸ್ ಅಂದರೆ ಮಾಸ್ ಎಷ್ಟು ಕೊಟ್ಟಿದ್ದಾರೆ, 36. ಮಾಸ್ ಬೈ ಮೋಲಾರ್ ಮಾಸ್ 36 gram of glucose. ಮೋಲಾರ್ ಮಾಸ್ ಆಫ್ ಗ್ಲೂಕೋಸ್ ಇಸ್ 180 ಆ್ಯಂಡ್ 36 ಡಿವೈಡ್ ಬೈ 180. ಡೈರೆಕ್ಟಾಗಿ ನಾನು ವ್ಯಾಲ್ಯೂ ಬರೀತೀನಿ. ಓಕೆ, ದಟ್ ಗಿವ್ಸ್ 0.2 mole. ಓಕೆ, 0.2 mole ಬರುತ್ತೆ. ಇದು ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ. ಆ್ಯಂಡ್ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿ, ಮಾಸ್ ಎಷ್ಟು ಕೊಟ್ಟಿದ್ದಾರೆ, 250 ಗ್ರಾಮ್ ಕೊಟ್ಟಿದ್ದಾರೆ. ಸೊ ಮಾಸ್ 250 ಗ್ರಾಮ್ ಅಂದರೆ 250 ಡಿವೈಡೆಡ್ ಬೈ 1000 ಗ್ರಾಮಲ್ಲಿದೆ, ಅದನ್ನು ಕೆ ಜಿ ಕೌಂಟ್ ಮಾಡಿ 0.25 ಕೆ ಜಿ ಬರುತ್ತೆ. ಓಕೆ, 0.25 ಕೆ ಜಿ. ದೆನ್ 0.2 mole ಡಿವೈಡೆಡ್ ಬೈ 0.25 ಕೆ ಜಿ, ದಟ್ ಗಿವ್ಸ್ ಡೈರೆಕ್ಟ್ಲಿ 0.8 mole. ಓಕೆ, 0.8 ಮೊಲಾಲ್ ಅಥವಾ ಎಸ್ ಯೂನಿಟಲ್ಲಿ 0.8 moles per kg ಅಂತ ಹೇಳ್ತೀವಿ. ಅಲ್ಲೇನು ಹೇಳಬೇಕು, ಅಲ್ಲೂ ನಾನು ಮರ್ತ್ಬಿಟ್ಟೆ. ಮೊಲಾರಿಟಿ 0.1 molar ಅಂತ ಬಂತು. ಓಕೆ, 0.1 molar ಅಂತ 0.1 moles per liter ಅಂತಲೂ ಬರೀಬೋದು. ಎಸ್ ಯೂನಿಟು ಮೋಲ್ಸ್ ಪರ್ ಲೀಟರ್, 0.1 moles per liter ಅಂತಲೂ ಇಂಡಿಕೇಟ್ ಮಾಡ್ಬೋದು. ಆ ಥರ ನೋಟ್ ಮಾಡ್ಕೊಳ್ಳಿ. ಮೊಲಾರಿಟಿ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದೀನಿ. 0.1 moles per liter ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಇಲ್ಲಿ 0.8 ಮೋಲ್ ಪರ್ ಕೆ ಜಿ ಅಂತ ಹೇಳ್ತೀವಿ. ಸೊ ಈ ರೀತಿಯೂ ಬರೀತೀವಿ, ಇಲ್ಲ ಜಸ್ಟ್ ಇದನ್ನು ಇಂಡಿಕೇಟ್ ಮಾಡ್ತೀವಿ ಅಷ್ಟೇ. ಓಕೆ, ದಿಸ್ ಇಸ್ ಕಂಪ್ಲೀಟ್ಲಿ ಬಟ್ ಮೊಲಾರಿಟಿ ಪ್ರಾಬ್ಲಮ್. ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಸೊ ವಿಡಿಯೋ ಪಾಸ್ ಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ, ಇದೊಂದು ಪ್ರಾಬ್ಲಮ್ಮು. ಆ್ಯಂಡ್ ನೆಕ್ಸ್ಟ್ ಇದು ಇಷ್ಟು ಗೊತ್ತಾಯಿತು. ಮೊಲಾರಿಟಿ ಬಗ್ಗೆ ಡಿಫ್ರೆನ್ಸ್ ಕೂಡ ಹೇಳಿದ್ದೀನಿ ನಾನೀಗ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಹೇಳ್ತೀನಿ, ಒಂದು ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್, ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಸೊ ನೋಡಿ, ದ ಡೆನ್ಸಿಟಿ ಆಫ್ 4 molar ಸೊಲ್ಯೂಷನ್ ಆಫ್ ಅ ಕೆ ಸೀರೀಸ್ 1.3 gram per ml. ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ದ ಸೊಲ್ಯೂಷನ್. ಮೊಲಾಲಿಟಿ ಡಿಫ್ರೆನ್ಸ್ ಹೇಳಿದೆ ನಾನು, ಟೆಂಪ್ರೇಚರ್ ಡಿಪೆಂಡೆಂಟ್, ಟೆಂಪ್ರೇಚರ್ ಇಂಡಿಪೆಂಡೆಂಟ್. ಸೊ ಮೊಲಾಲಿಟಿ ಇಸ್ ಬೆಸ್ಟ್ ಮೆಥಡ್ ಅಂತ. ಬಟ್ ಆದರೂ ನಾವು ಮೊಲಾಲಿಟಿನ ಯಾಕೆ ಜಾಸ್ತಿ ಯೂಸ್ ಮಾಡಲ್ಲ ಅಂತಂದರೆ, ಮೊಲಾಲಿಟಿ ಕ್ಯಾಲ್ಕುಲೇಷನ್ ಅಂದರೆ ಮೊಲಾಲಿಟಿ ಅಂತ ಕಾನ್ಸಂಟ್ರೇಷನ್ ಟರ್ಮ್ಸ್ ಯೂಸ್ ಮಾಡುವಾಗ ನಮಗೆ ಡೆನ್ಸಿಟಿ ಅನ್ನೋ ಒಂದು ವ್ಯಾಲ್ಯೂ ಬೇಕಾಗುತ್ತೆ. ಓಕೆ, ಡೆನ್ಸಿಟಿ ಅನ್ನೋ ವ್ಯಾಲ್ಯೂ ಬೇಕೇ ಆಗುತ್ತೆ. ಹಾಗಾಗಿ ನಾವು ಮೊಲಾಲಿಟಿನ ಯೂಸ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಕಂಪೇರ್ ಟು ಮೊಲಾರಿಟಿನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ,
ಬಟ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಮೊಲಾಲಿಟಿ ಇಸ್ ದ ಬೆಸ್ಟ್ ಮೆಥಡ್. ಯಾಕಂದರೆ ಅಲ್ಲಿ ಮಾಸ್ ಅನ್ನೋದು ಚೇಂಜ್ ಆಗಲ್ಲ ಟೆಂಪ್ರೇಚರ್ ಜೊತೆ, ಬಟ್ ವಾಲ್ಯೂಮ್ ಅನ್ನೋದ್ರಲ್ಲಿ ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಿರುತ್ತೆ ಟೆಂಪ್ರೇಚರ್ ಚೇಂಜ್ ಆದಾಗೆ. ಸೊ ದಟ್ ಇಸ್ ದ ಮೇನ್ ಡಿಫ್ರೆನ್ಸ್, ರೈಟ್. ಸೊ ಇಲ್ಲೊಂದು ಪ್ರಾಬ್ಲಮ್ ನೋಡಿ, ಡೆನ್ಸಿಟಿ ಆಫ್ 4 molar ಸೊಲ್ಯೂಷನ್ ಆಫ್ KCl ಅಂತ ಕೊಟ್ಟಿದ್ದಾರೆ. ಡೆನ್ಸಿಟಿ ಕೊಟ್ಟಿದ್ದಾರೆ ಎಷ್ಟೊಂದು 4 molar ಸೊಲ್ಯೂಷನ್, ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ 4 molar ಸೊಲ್ಯೂಷನ್ ಅಂತ. ಕ್ಯಾಲ್ಕುಲೇಟ್ ದ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್. ಫಾರ್ಮುಲಾ ಏನು, ಮೊಲಾಲಿಟಿ ಫೈಂಡ್ ಔಟ್ ಮಾಡೋಕ್ಕೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಅಂತ ಇದೆ, ಮಾಸ್ ಆಫ್ ಸಾಲ್ವೆಂಟ್. ಬಟ್ ನೀವು ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರಾ, ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿಲ್ಲ. ಬಟ್ ಮಾಸ್ ಆಫ್ ಸಾಲ್ವೆಂಟ್ ಹೇಳೋಕ್ಕಿಂತ ಮುಂಚೆ ಸೊಲ್ಯೂಷನ್ ಈಸ್ ಈಕ್ವಲ್ ಟು ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಅಂತ ನಿಮ್ಗೆ ಗೊತ್ತಿದೆಯಾ? ಗೊತ್ತಿದೆ. ಹಾಗಾದರೆ ಸಾಲ್ವೆಂಟ್ ಮಾಸು ಗೊತ್ತಿದ್ರೆ, ಸಾಲ್ವೆಂಟ್ ಮಾಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಸೊಲ್ಯೂಟ್ ಮಾಸು ಸೊಲ್ಯೂಷನ್ ಮಾಸ್ ಗೊತ್ತಾದರೆ ನೀವು ಸಾಲ್ವೆಂಟ್ ಮಾಸ್ ಸಿಗುತ್ತೆ, ಮಾಸ್ ಆಫ್ ಸಾಲ್ವೆಂಟ್ ಸಿಗುತ್ತೆ. ಹೇಗೆ, ಇದನ್ನ ಈ ಕಡೆ ಕಳಿಸಿ ಸೊಲ್ಯೂಷನ್ ಮೈನಸ್ ಸೊಲ್ಯೂಟ್ ಬರುತ್ತೆ, ಮಾಸ್ ಆಫ್ ಸಾಲ್ವೆಂಟ್ ಸಿಗುತ್ತೆ. ಹಾಗಾದರೆ ಇವೆರಡರದ್ದು ಮಾಸ್ನ ಫೈಂಡ್ ಔಟ್ ಮಾಡೋಣ, ನಮಗೆ ಮಾಸ್ ಆಫ್ ಸಾಲ್ವೆಂಟ್ ಸಿಗುತ್ತೆ. ಹೇಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ಬರೋಣ ಮಾಸ್ ಆಫ್ ಸೊಲ್ಯೂಟ್. ಓಕೆ, ಮಾಸ್ ಆಫ್ ಸೊಲ್ಯೂಟ್ ಯಾವುದು? ಸೊಲ್ಯೂಟ್ ಇಲ್ಲಿ ಸೊಲ್ಯೂಟ್ ಯಾವುದಪ್ಪ ಅಂದರೆ KCl. ಮಾಸ್ ಆಫ್ KCl ಎಷ್ಟು ಇನ್ 1 ಲೀಟ್ರಲ್ಲಿ? 1 ಲೀಟ್ರಲ್ಲಿ ಮಾಸ್ ಆಫ್ KCl ಏನಪ್ಪ ಅಂತಂದರೆ ಹೇಗೆ ಫೈಂಡ್ ಔಟ್ ಮಾಡೋದು ಮಾಸ್ನ ಅಂದರೆ ಅಲ್ಲೊಂದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, 4 molar ಸೊಲ್ಯೂಷನ್ ಆಫ್ KCl ಅಂತ ಕಾನ್ಸಂಟ್ರೇಷನ್, ದಟ್ ಈಸ್ 4 ಇಂಟು 74.5. ದಿಸ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ KCl. ಓಕೆ, ಮಾಲಿಕ್ಯುಲರ್ ಮಾಸ್ ಆಫ್ KCl. ಮೋಲಾರ್ ಮಾಸ್ ಇಂಟು ದ ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದಟ್ ಸೊಲ್ಯೂಟ್. ಇದು ಒಂದು ಫಾರ್ಮುಲಾ ತಗೋಬೋದು. ಮಾಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ, ಮಾಸ್ ಆಫ್ ಸೊಲ್ಯೂಟ್ ಫೈಂಡ್ ಮಾಡಬೇಕು ಅಂದರೆ ಒಂದು ಸೊಲ್ಯೂಷನಲ್ಲಿ ಮಾಸ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್ ಇಂಟು ಮೋಲಾರ್ ಮಾಸ್. ಇದನ್ನು ಫೈಂಡ್ ಮಾಡಿದ್ರೆ ಆ ಸೊಲ್ಯೂಟ್ ಮಾಸ್ ಎಷ್ಟು ಅಂತ ಗೊತ್ತಾಗುತ್ತೆ 1 ಲೀಟರಲ್ಲಿ. ಹಾಗಾದರೆ 4 ಇಂಟು 74.5 ಅಂತ ಇದೆ, ಕರೆಕ್ಟಾಗಿ 4 ಇಂಟು 74.5 ಇದೆ. ದಟ್ ಗಿವ್ಸ್ 298 ಗ್ರಾಮ್. ದಟ್ ಇಂಡಿಕೇಟ್ಸ್ 0.298 kg, 298 kg ಇಷ್ಟು ಬರುತ್ತೆ. ಇದು ಮಾಸ್ ಆಫ್ ಸೊಲ್ಯೂಟ್. ಮಾಸ್ ಆಫ್ ಸೊಲ್ಯೂಟ್ ಸಿಕ್ತು ಈಗ. ಆ್ಯಂಡ್ ಮಾಸ್ ಆಫ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಮಾಸ್ ಆಫ್ 1 ಲೀಟರ್ ಸೊಲ್ಯೂಷನ್. ಓಕೆ, 1 ಲೀಟರ್ ಸೊಲ್ಯೂಷನ್ದು ಮಾಸ್ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಡೆನ್ಸಿಟಿ ಕೊಟ್ಟಿದ್ದಾರೆ ಸೊಲ್ಯೂಷನ್ದು. ಡೆನ್ಸಿಟಿ ಎಷ್ಟಿದೆ? 1.3 ಗ್ರಾಮ್ ಪರ್ ml ಕೊಟ್ಟಿದ್ದಾರೆ. ಆ್ಯಂಡ್ 1 ಲೀಟರ್ ಅಂದರೆ 1000 ml ಅಂತ ಗೊತ್ತಿದೆ. 1000 ml ಯಾಕೆ ml ಬರ್ಕೊಂಡೆ? ml ಕ್ಯಾನ್ಸಲ್ ಔಟ್ ಆಗುತ್ತೆ. ಓಕೆ, ಇಲ್ಲಿ ml ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನು 1000 ml ಕನ್ವರ್ಟ್ ಮಾಡಿದ್ದೀನಿ. ಈ ಲೀಟ್ರಲ್ಲಿದ್ದರೆ ಲೀಟ್ರಿಗೆ ಬರ್ತಿದ್ದೆ ನಾನು. ಓಕೆ, ಬಟ್ ಈಗ 1.3 ಗ್ರಾಮ್ ಇಂಟು 1000 ಅಂತ ಇದೆ. ಸೊ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ನಾನು ಆನ್ಸರ್ ಬರೀತೀನಿ. ಎಷ್ಟು ಅಂದರೆ ದಟ್ ಗಿವ್ಸ್ 1300 ಗ್ರಾಮ್ ಆರ್ 1.3 kg. KGಲಿ ಎಕ್ಸ್ಪ್ರೆಸ್ ಮಾಡಬೇಕು, ಯಾಕಂದ್ರೆ ಮಾಸ್ ಆಫ್ ಸಾಲ್ವೆಂಟ್ ಏನಿದೆ KGಲಿದೆ. ಈಗ ಫೈಂಡ್ ಔಟ್ ಮಾಡಿ ಮಾಸ್ ಆಫ್ ಸಾಲ್ವೆಂಟ್. ಓಕೆ, ಮಾಸ್ ಆಫ್ ಸಾಲ್ವೆಂಟ್ ಈಸ್ ಈಕ್ವಲ್ ಟು, ಓಕೆ ಏನು, ಮಾಸ್ ಆಫ್ ಸಾಲ್ವೆಂಟ್ ಸೊಲ್ಯೂಟ್ನ ಕಡೆ ಕಳಿಸಿ, ಸೊಲ್ಯೂಷನ್ ಮೈನಸ್ ಸಾಲ್ವೆಂಟ್ ಬರುತ್ತೆ. ಸೊಲ್ಯೂಷನ್ ಎಷ್ಟು? 1.3 ಮೈನಸ್ 0.298 kg. ಸೊ 1.3 ಮೈನಸ್ 0.298 kg, ದಟ್ ಗಿವ್ಸ್ 1.002 kg. ಈಗ ಮಾಸ್ ಆಫ್ ಸಾಲ್ವೆಂಟ್ ಸಿಕ್ತು ನೋಡಿ. ಇಷ್ಟೊಂದಕ್ಕೆ ಇಷ್ಟೆಲ್ಲ ಮಾಡಬೇಕಾಗುತ್ತೆ, ಬಟ್ ಕನ್ಫ್ಯೂಸ್ ಆಗಿಬಿಡಿ ಮಕ್ಕಳ, ಕರೆಕ್ಟಾಗಿ ನೋಡ್ಕೊಡಿ ಅಷ್ಟೇ. ಸೊ ಸೊಲ್ಯೂಟ್ ಸಾಲ್ವೆಂಟ್ ಸೊಲ್ಯೂಷನ್ ಫೈಂಡ್ ಮಾಡಿದ್ದೀನಿ, ಮಾಸ್ ಆಫ್ ಸಾಲ್ವೆಂಟ್ ಈ ರೀತಿ ಸಿಕ್ತು. ಓಕೆ, ಸೊ ವಿಡಿಯೋ ಪಾಸ್ ಮಾಡಿ ಫಸ್ಟ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಇದನ್ನು ರಬ್ ಮಾಡ್ತೀನಿ ನಾನೀಗ. ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟು ಸಿಕ್ಕಿದೆ. ಈಗ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು ಅಂತ ಗೊತ್ತಾಯಿತು. ಈಗ ಫೈಂಡ್ ಔಟ್ ಮಾಡೋಣ. ವಾಟ್ ಇಸ್ ಮೊಲಾಲಿಟಿ? ಮೊಲಾಲಿಟಿ ಇಸ್ ಈಕ್ವಲ್ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? ನಂಬರ್ ಆಫ್ ಮೋಲ್ಸ್ ಅಂತಂದರೆ N ಈಸ್ ಈಕ್ವಲ್ ಟು ಮಾಸ್ ಬೈ ಮೋಲಾರ್ ಮಾಸ್. ಸೊ ಮಾಸ್ ಎಷ್ಟಿದೆ? 298 ಗ್ರಾಮ್ ಇದೆ. ಯಾವುದು? KClದು ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ 74.5. ಸೊ ಅದು ದಟ್ ಗಿವ್ಸ್ 4 molar. ಓಕೆ, 4 molar, 4 moles ಬರುತ್ತೆ. 4 ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟಿದೆ? 1.002 kg ಇದೆ. ದಟ್ ಗಿವ್ಸ್ 4 ಬೈ 1.002, ದಟ್ ಗಿವ್ಸ್ 3.99 ಮೊಲಾಲ್. ಓಕೆ, ಮೊಲಾಲ್ ಅಂತ ಹೇಳ್ತೀವಿ, ಸರಿನಾ? ಆರ್ ಮೋಲ್ಸ್ ಪರ್ kg ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ವೇ ಟು ಫೈಂಡ್ ಔಟ್ ದ ಮೊಲಾಲಿಟಿ ವೆನ್ ದೇ ಹ್ಯಾವ್ ಗಿವನ್ ದ ಡೆನ್ಸಿಟಿ ಆಫ್ ಸೊಲ್ಯೂಷನ್ ಕೊಟ್ಟು, ಕಾನ್ಸಂಟ್ರೇಷನು ಸೊಲ್ಯೂಷನ್ದು ಮತ್ತು ಡೆನ್ಸಿಟಿ ಕೊಟ್ಟರೆ ಈ ರೀತಿ ಮೊಲಾಲಿಟಿನ ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ಇಲ್ಲೇ ಗೊತ್ತಾಗ್ತದೆ ಮೊಲಾಲಿಟಿಗೆ ಡೆನ್ಸಿಟಿ ಬೇಕಾಗುತ್ತೆ ಜಾಸ್ತಿ. ಹಾಗಾಗಿ ಡೆನ್ಸಿಟಿ ಮೊಲಾಲಿಟಿ ಕಾನ್ಸಂಟ್ರೇಷನ್ ಟರ್ಮ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ನಾವು. ಅರ್ಥ ಆಗಿದೆಯಾ? ಜಾಸ್ತಿ ಕನ್ಫ್ಯೂಸ್ ಆಗುವಂಥದ್ದೇನಿಲ್ಲ, ಆರಾಮಾಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ನ ನಿಮ್ಗೆ ಅರ್ಥ ಆಗುತ್ತೆ. ಕ್ಯಾಲ್ಕುಲೇಷನ್ಸ್ಗಳಲ್ಲಿ ಸಣ್ಣ ಮಿಸ್ಟೇಕ್ಸ್ಗಳಿದ್ರೆ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ಈ ಕ್ಯಾಲ್ಕುಲೇಷನ್ ಮಾಡುವಾಗ ಕೆಲವೊಂದು ಮಿಸ್ಟೇಕ್ಸ್ಗಳಾಗಿದ್ದರೆ ಬೈ ಮಿಸ್ಟೇಕ್ ಓಕೆ ಆಗಿದ್ದರೆ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ. ಓಕೆ, ನೋ ಪ್ರಾಬ್ಲಮ್, ಎಲ್ಲ ಕರೆಕ್ಟಾಗಿರುತ್ತೆ. ಬಟ್ ಏನಾದರೂ ಒಂದು ವ್ಯಾಲ್ಯೂಸನ್ನು ಮಿಸ್ ಆಗಿದ್ರೆ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ವೇ ಆಫ್ ಮೆಥಡ್ ಏನಿದೆ ಕಂಪ್ಲೀಟ್ ಮೆಥಡ್ ಕರೆಕ್ಟಾಗಿರುತ್ತೆ. ಸೊ ಇದೇ ರೀತಿ ಕ್ಯಾಲ್ಕುಲೇಷನ್ಸು ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ವಲ್ಪ ಡೆಪ್ತಾಗಿ ಮಾಡ್ತೀವಿ ಪ್ರಾಬ್ಲಮ್ಸ್ ನೀನು. ಸೊ ಇಷ್ಟು ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್. ಸೊ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂದರೆ ಮಾಸ್ ಪರ್ಸೆಂಟ್, ಓಕೆ, ಆ್ಯಂಡ್ ಮೋಲ್ ಫ್ರಾಕ್ಷನ್, ಮೊಲಾರಿಟಿ ಇಷ್ಟು 4 ಓದ್ತೀರಾ. ಸೆಕೆಂಡ್ PUC ನಿಮ್ಗೆ ಜಾಸ್ತಿ ಇರುತ್ತೆ, ಒಂದು 8 ನಾವು ಡಿಸ್ಕಸ್ ಮಾಡಬೇಕು. ಸೊ ಇಷ್ಟು ಕಂಪ್ಲೀಟ್ ಆಗೋತ್ತಾಗಿದೆ. ಇಷ್ಟು ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ದು ಇಂಪಾರ್ಟೆಂಟ್ ಏನು ಹೇಳಿದ್ದೀರಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾದರೆ ನಿಮಗೆ
ಸೊ ಕ್ಲಾಸಿಫಿಕೇಷನ್ ಓಕೆ 1 ಮಾರ್ಕ್ಸ್ಗೆ ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಡೆಫಿನೇಷನ್ಸ್ ಕೇಳ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳೋದಾದರೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ಒಂದು ಪ್ರಾಬ್ಲಮ್ ಬರುತ್ತೆ, ಮೋಲ್ ಕಾನ್ಸೆಪ್ಟ್ ಮೇಲೆ ಅಥವಾ ಸ್ಟೈಕ್ಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ಸ್ ಒಂದು ಪ್ರಾಬ್ಲಮ್ ಬರ್ಬೋದು, ಎಂಪೆರಿಕಲ್ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಒಂದು ಪ್ರಾಬ್ಲಮ್ ಬರ್ಬೋದು, ಆ್ಯಂಡ್ ಕಾನ್ಸಂಟ್ರೇಷನ್ ಟರ್ಮಲ್ಲಿ ಡೆಫಿನೇಷನ್ ಕೇಳಿ ಎಸ್ ಯೂನಿಟ್ ಕೇಳ್ತಾರೆ ಬರೆಯೋಕ್ಕೆ, ಅದು ಅದರ್ವೈಸ್ ಒಂದು ಪ್ರಾಬ್ಲಮ್ ಕೇಳಿ ಸಾಲ್ವ್ ಮಾಡೋಕ್ಕೆ ಹೇಳ್ತಾರೆ. ಸೊ ಈ ಥರ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ, ಈ ಥರ ಕ್ವಶನ್ಸ್ ಅರೈಸ್ ಆಗುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಯಾವಾಗ ಹೇಳಿದ್ದೀನಿ ಎಲ್ಲ ಕೂಡ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಈ ಚಾಪ್ಟರ್ಸ್ಗೆ ಕಂಪ್ಲೀಟ್ ರೆಡಿಯಾಗಿ ಫ್ರಮ್ ಸ್ಟಾರ್ಟಿಂಗ್ ಕ್ಲಾಸಿಫಿಕೇಷನಿಂದ ಹಿಡಿದು ಅಪ್ ಟು ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್, ದಟ್ ಈಸ್ ಕಾನ್ಸಂಟ್ರೇಷನ್ ಟರ್ಮ್ಸ್ ತನಕ ಕಂಪ್ಲೀಟ್ ರೆಡಿಯಾಗಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಎಲ್ಲ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದನ್ನು ಕ್ಲೀನಾಗಿ ರೆಡಿಯಾಗಿ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನಾನು ಬೇರೆ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಈ ಚಾಪ್ಟರ್ನ ವೀಡಿಯೋ ಕ್ಲಾಸಸ್ನ ಕಂಪ್ಲೀಟ್ ರಿವೈಸ್ ಮಾಡಿ, ಪ್ಲೇಲಿಸ್ಟ್ನ ನೋಡಿ, ಪ್ಲೇಲಿಸ್ಟಲ್ಲಿ ರೀಸ್ಟಲ್ಲಿ ಕಂಪ್ಲೀಟ್ ವೀಡಿಯೋ ಕ್ಲಾಸಸ್ನ ನೋಡಿ ನೋಟ್ಸ್ ಫಾರ್ಮೇಷನ್ ಮಾಡಿ ರಿವೈಸ್ ಮಾಡ್ತಾರೆ. ಓಕೆ, ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾನು ಕಾಂಪಿಟೇಟಿವ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.